सृष्टिस्थित्यप्ययेहानिहितिर्षतमो पन्थमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಯಾವುದಾಯ್ತು ಈಗ? ಮೂರನೇ ಪಾದ ಅಲ್ಲ ಅಲ್ಲ, ಎರಡನೇ ಅಧ್ಯಾಯ ಮೂರನೇ ಪಾದ. ಮತ್ತೆ ಕರೆಕ್ಟ್ ಹೀಗಾಯ್ತು. ನಚ ಕಾಲಾಪೇಕ್ಷೆಯೈವ ನಾಗರಿಕಂ ಅದೆಲ್ಲ ಆಯಿತು. ಮಧ್ಯೆ ಮಧ್ಯೆ ಕನಸು ಬೀಳಬೇಕು, ದೇವರ ಅನುಗ್ರಹ ಬೇಕು. ಅದೇ 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 ಹೇಳ್ತಾರೆ, ಕನಸು ಬೀಳಕ್ಕೂ ದೇವರ ಅನುಗ್ರಹ ಬೇಕು, ಕನಸು ಹೋಗ್ಲಿಕ್ಕೂ ಕೂಡ ದೇವರ ಅನುಗ್ರಹ ಬೇಕು, ನಿದ್ರೆ ಬರಲಿಕ್ಕೂ ದೇವರ ಅನುಗ್ರಹ ಬೇಕು, ಎಚ್ಚರಾಗಲಿಕ್ಕೂ ದೇವರ ಅನುಗ್ರಹ ಬೇಕು ಅಂತ ಹೇಳಿದರು. ಆಗೇನು ಮಾಡ್ದ? ಇಲ್ಲ, ಒಂದೊಂದು ಸರ್ತಿ ಆದರೂ ನಾವು ದೇವರು ಬಿಟ್ಟು ಬಿಡೋಣ ಅಂದರೆ ಸಾಧ್ಯ ಇಲ್ಲ, ನಿಯಮ ಇದೆ. ಅದು ಬೇರೆ ಎಲ್ಲ ನಿಯಮಗಳಿಗೂ ಅಪವಾದ ಅಂತ ಹುಡುಕಬಹುದು, ಆದರೆ ದೇವರ ಸಂಕಲ್ಪಕ್ಕೆ ಮಾತ್ರ ಏನಿಲ್ಲ, ಅಪವಾದ ಇಲ್ಲ. ಆದ್ದರಿಂದಾಗಿನೇ ಪ್ರತಿಯೊಂದಕ್ಕೂ ದೇವರು ಬೇಕು. ಅದಕ್ಕೆ ದೃಷ್ಟಾಂತ ಕೊಡು. ನರುತೆ ತ್ವತ್ಕ್ರಿಯತೆ ಕಿಂಚನಾರೆ, ಈ ಶ್ರುತಿಯಲ್ಲಿ ಸ್ಪಷ್ಟ ಹೇಳಿದೆ. ತೇನ ವಿನ ಶ್ರವಣಪಿಪನ ಚಲತಿ, ಇದರಲ್ಲೆಲ್ಲ ಬಂದಿದೆ. ನಚ ರಾಜಾದೀನ ಬೃಹದರ್ಶನಾತ್ ಈಶಾಂತರ ಕಲ್ಪನಾ. ಈ ರಾಜರೆಲ್ಲ ಇದ್ದಾರೆ, ಖಂಡಾಧೀಶರವರೆಲ್ಲ ಕೂಡ. ದೇವರು ಕೂಡ ಹಾಗೆ ಇರಬಹುದಾ ಅಂತ ಕೇಳಿದರೆ ಎರಡು. ಕೆಲವರಿಗೆ ಭರತ ಖಂಡದವ್ರಿಗೆ ಹಾಗೆ ಮಾಡ್ತಾನೆ, ಬೇರೆ ಖಂಡದವ್ರಿಗೆ ಬೇರೆ ಇದ್ದಾನೆ ಅಂತಾನೋ, ಈ ಕಾಲಕ್ಕೆ ತಾನು ಮಾಡ್ತಾನೆ, ಬೇರೆ ಕಾಲಿಗೆ ನೋರು ಬರ್ತಾನೋ ಅಂತ ಕೇಳಿದರೆ ಇಲ್ಲ, ಒಬ್ಬನೇ ದೇವರಂತ ಅಖಂಡೇಶನಾದ್ರಿಂದಾಗಿನೇ ಭೂತ ಭವ್ಯ ಭವಪ್ರಭು. ಭೂತರು ಭವ್ಯರು ಭವಂತರು ಅಂದರೆ ಹಿಂದಿನವರು, ಈಗಿನವರು, ಮುಂದಿನವರು, ಇವರೆಲ್ಲರಿಗೂ ಒಬ್ಬನೇ ಸ್ವಾಮಿ. ಆದ್ದರಿಂದ ಅದ್ಯಾವುದೂ ಇಲ್ಲ. ದೇಶಕಾಲ ವಿಶೇಷೇಪಿ ಸ್ವಪ್ನಾದೀನಾಂ ಸ ಏವ ಹಿ ತಿರಸ್ಕರ್ತಾ ಚ ಕರ್ತಾ ಚ ಅಖಂಡೇಶಃ ಸರಾಜವತ್ ಇತಿ ಶ್ರುತಿಮಾನ. ಇವತ್ತು ಕೆಲವು ಕಡೆ ಮಳೆ ಇದೆ, ಕೆಲವು ಕಡೆ ಮಳೆ ಇಲ್ಲ, ಬಿಸಿಲಿದೆ, ಬಿಸಿಲಿಲ್ಲ. ಆ ರೀತಿ ದೇವರು ಆಗ್ಬೋದು? ಅದು ಇಲ್ಲ, ದೇವ್ರ ಕೈ ಎಲ್ಲದೂ ಇದೆ. ಅದಕ್ಕೆ ದೇಶಕಾಲ ವಿಶೇಷೇಪಿ ಸ್ವಪ್ನಾದೀನಾಂ ಸ ಏವ ಹಿ ತಿರಸ್ಕರ್ತಾ ಚ ಕರ್ತಾ ಚ. ತಿರಸ್ಕರ್ತ ಅಂದರೆ ತೆಗೆದುಹಾಕೋನು, ಕರ್ತ ಅಂದರೆ ಮಾಡೋನು, ಎರಡು ಕೂಡ ಅವನೇ ಆಗಿದ್ದಾನೆ. ನಾ ಖಂಡೇಶಃ ಸರಾಜವತ್. ಇಲ್ಲಿ ಕೊಡಬೇಕಾದ್ರೆ ತಿರಸ್ಕರ್ತ ಅಂತ ಮೊದಲು ಕೊಟ್ಟು, ಕರ್ತ ಮೊದಲು ಆಮೇಲೆ ಕೊಟ್ಟರು. ಕರ್ತ ಒಂದು ಮೊದಲು ಕೊಟ್ಟು ಆಮೇಲೆ ತಿರಸ್ಕರ್ತ ಕೊಡಬೇಕಾಗಿತ್ತು. ಹಾಗೆ ಮಾಡಲಿಲ್ಲ. ಯಾತಕ್ಕೆಂದರೆ ಹೇಳೋರು ಯಾರು ಅಂತ ಪ್ರಶ್ನೆ ಬಂದಿದ್ದಕ್ಕೆ ತಿರಸ್ಕರ್ತ ಫಸ್ಟ್ ಕೊಡಬೇಕು. ಗೊತ್ತಾಯ್ತಾ? ಹೇಳೋರು ಯಾರು? ಇವತ್ತು ಅವನು ಏನು ಒಪ್ಕೊಂಡಿದ್ದಾನೆ? ಈಗಾಗಲೇ ಬೀಳ್ತಂತ ಒಪ್ಕೊಂಡಿದ್ದಾರೆ. ಅದು ಯಾರು ತೆಗಿತಾರೆ ಅದು ಕೂಡ ಹೇಳಿ. ತಿರಸ್ಕರ್ತ ಅಂದರೆ ಕೊಟ್ಟರೆ ಕೊಡಬೇಕಾದ ಆಚಾರ್ಯ ಎಷ್ಟು ಮೇಂಟೈನ್ ಮಾಡ್ತಾರೆ ಅಂದರೆ ಆ ರೀತಿ ನೋಡಿದಾಗ ಗೊತ್ತಾಗುತ್ತೆ. ಸುವರ್ಣನ ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಸುವರ್ಣ ಹೇಗೆ ಮಾಡ್ತಾರೆ? ಅನೇಕ ರೀತಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಷ್ಟು ಅದೇನಾಗಬೇಕು? ಚಿಲ್ಲ ಅಂತ ಕನ್ಫರ್ಮ್ ಆಗಬೇಕು. ಶಾಸ್ತ್ರ ಸುವರ್ಣವಾದ್ದರಿಂದ ಇದನ್ನು ನಾವು ಯಾವುದೋ ರೀತಿಯಲ್ಲಿ ಓದಿದರೆ ಅರ್ಥ ಇಲ್ಲ. ನಚ ಮೋಹೆ ಬ್ರಹ್ಮಪ್ರಾಪ್ತಿರೇವ. ಈಗ ಮೋಹದಲ್ಲಿ ಬ್ರಹ್ಮಪ್ರಾಪ್ತಿರೇವ ಪೃಥಕ್ ಅವಸ್ಥಾದಿಕೆ ವಾಚ್ಯಂ ಪರಿಶೇಷಮಾನಾದ ಅರ್ಥಪ್ರಾಪ್ತಿ ಅಭಗವ. ಈ ಪರಮ ಹೋಲಿಬಿಡಿ, ಎಲ್ಲದಕ್ಕೂ ಜಾಗ್ರತ ಸ್ವಪ್ನ ಸೃಷ್ಟಿ ಮಾಡ್ಕೊಂಡು ಹೋಗಲಿ. ಮೂರ್ಛೆ ಅವರಿಗೆ ಸಂಬಂಧಪಟ್ಟಿಲ್ಲ ಅಂತ ಯಾಕೆ ಹೇಳಬಾರದು ಅಂದರೆ, ಎಲ್ಲ ಅಂತ ಹೇಳಿದ ಮೇಲೆ ಏನು ಸೇರಿಸಬಾರ್ದು, ಏನೋ ಒಂದು ಬಿಡಿ ಅಂತ ಹೇಳೋದಕ್ಕೆ ಹೋಗಬಾರ್ದು. ಎಲ್ಲ ಅಂಬೋದಕ್ಕೆ ಏನಿಲ್ಲ, ಅದಕ್ಕೆ ನಿರವಧಿಕ ಎಲ್ಲ, ಯಾವುದು ಲಿಮಿಟ್ಟೇ ಇಲ್ಲ. ಆ ರೀತಿ ಹೇಳಿದಾಗ ಸಂಕೋಚ ಮಾಡಕ್ಕೆ ಬರೋದಿಲ್ಲ. ಸೊ ಮೂರ್ಛಾವಸ್ಥೆಗೂ ಪ್ರೇರಕ ಯಾರೋ? ನಿಯಾಮಕ, ಪ್ರೇರಕ ಎಲ್ಲವೂ ಪರಮಾತ್ಮನೇ ಹೊರತು ಬೇರೆಯವರಲ್ಲ. ಇಲ್ಲಿ ಮೋಹ ಅಂದರೆ ಮೂರ್ಛೆ. ನಚ ಸ್ಥಾನ ಭೇದ ವಿಷ್ಣೋರಪಿ ಭೇದ. ನೆಕ್ಸ್ಟ್ ಪ್ರಶ್ನೆ ಬಂತೀಗ. ಸೊ ಕಣ್ಣಲ್ಲಿರ್ತಾನೆ ಅಂತೀರಿ, ಕಂಠದಲ್ಲಿ ಅಂತೀರಿ, ಹೃದಯದಲ್ಲಿ ಅಂತೀರಿ ಅಂದಮೇಲೆ ಬಹುಶಃ ದೇವರಿಗೆ ಆ ಜಾಗದಲ್ಲಿದ್ದರೆ ಮಾತ್ರ ಶಕ್ತಿ ಬರುತ್ತೆ ಅಂತ ಇರೋದೇ ಇಲ್ಲ. ಹೋಮ್ ಪಿಚ್ಚೆಗೆಲ್ಲ ಕರೀತಾರಲ್ಲ, ದೇವರಿಗೆ ಆ ರೀತಿ ಏನಾರು ಉಂಟು ಅಂತ ಪ್ರಶ್ನೆ. ಯಾಕೆ ಒಂದೇ ಮಾಡಕ್ಕೆ ಬರಲ್ಲ ಅಂತ ಕಾಣುತ್ತೆ. ಅದಕ್ಕೇನು ಮಾಡ್ತಾನೆ? ಬೇರೆ ಕಡೆ ಇರ್ತಾರೆ. ಬೇರೆ ಕಡೆ ಇದ್ದ ಮೇಲೆ ಅಲ್ಲೇನೋ ವಿಶೇಷ ಇದೆ ಅಂತ ಆಯ್ತಲ್ಲ, ಸ್ಥಳ ಮಹಿಮೆ ಬಂತಲ್ಲ ಅಂತ ಕೇಳಿದರೆ ಇಲ್ಲ. ನಚ ಸ್ಥಾನಭೇದ ವಿಷ್ಣುವರಪಿ ಭೇದ. ವಿಷ್ಣುವಿನ ರೂಪಗಳಲ್ಲಿ ಭೇದ, ಶಕ್ತಿಯಲ್ಲಿ ಭೇದ, ಕಾಲತಃ ಭೇದ, ದೇಶತಃ ಭೇದ ಹೇಳಬಹುದು, ಹೇಳೋದಕ್ಕೆ ಬರೋದಿಲ್ಲ. ಯಾಕೆ? ಅಯಮೇವ ಸಹ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿಬಲ. ದೇವರಲ್ಲಿ ಯಾವ ವ್ಯತ್ಯಾಸವಿಲ್ಲ ಅಂತ ಹೇಳಿ ಆಗಿರೋದ್ರಿಂದ ಅಂತ ಕಲ್ಪನೆ ಮಾಡಕ್ಕೆ ಹೋಗಬಾರ್ದು.
ಅಲ್ಲ ಆ ರೀತಿ ಅದೇ ಕೇಳ್ತಾರದು, ಯಾಕೆ ಪೀಸ್ ಒಂದೇ ಕಡೆ ಯಾಕೆ ಮಾಡಬಾರದಿದ್ದು, ನಿಮ್ಮ ಕೈಲಾಗಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಬ್ಯಾಟ್ಸ್ಮನ್ ಬೌಲರ್ಗೆ ಅಷ್ಟು ಸರಿಯಾಗಿ ಮಾಡಕ್ಕೆ ಬರಲ್ಲ, ಬೌಲರ್ ಬ್ಯಾಟ್ಸ್ಮನ್ ಬರೋದಿಲ್ಲ, ಎಲ್ಲ ಒಂದವನು ಯಾವಾಗಲೂ ಬರೋದಿಲ್ಲ, ಒಂದೊಂದು ಬರೋದು ಹೋಗ್ಬಿಡೋದು. ದೇವರಿಗೆ ಹಾಕಿ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಭೇದ ಉದಾಹರಣೆಗೆ ಬೆಂಕಿ ನಮ್ಮೂರಲ್ಲಿ ಸುಡುತ್ತೆ ನಿಮ್ಮೂರಲ್ಲಿ ಸುಡುತ್ತೆ ಅಂತ ಹೇಳ್ತಾರ. ಬೆಂಕಿ ಅಂದರೆ ಏನದು? ಸುಡಲೇಬೇಕು. ಯಾವ ಕಾಲ? ರಾತ್ರಿ ಸುಡೋದಕ್ಕಿಲ್ಲ, ಆಗಲೂ ಸುಡುತ್ತೆ, ಅವೆಲ್ಲ ಇಲ್ಲ. ಯಾವ ಕಾಲಕ್ಕೂ ಬೆಂಕಿ ಲಕ್ಷಣ ಏನೋ ಸುಡೋದೇನೆ. ದೇವ್ರು ಹಾಗೇನೆ ಯಾವುದು ಕೂಡ. ಆದರೂ ಕೂಡ ಹೇಳ್ತಾರೆ ಬೆಂಕಿ, ಒಲೆ ಬೆಂಕಿ ಬೇರೆ, ಮಂಗಳಾರತಿ ಬೆಂಕಿ ಬೇರೆ, ಬೆಂಕಿ ವ್ಯತ್ಯಾಸ ಇದೆ. ಬಟ್ ಈ ವ್ಯತ್ಯಾಸ ಏನು ಕಾರಣ ಆಗಿಲ್ಲ, ಅಗ್ನಿಗೆ ಅಗ್ನಿತ್ವ ತೆಗೆಯೋದಿಲ್ಲ, ಅಗ್ನಿತ್ವ ಕಾಮನ್. ಇಲ್ಲಿ ಉಪಯೋಗ ಪರ್ಪಸ್ ಇರ್ತಕ್ಕಂಥ ನಮಗೋಸ್ಕರ ಮಾಡಿದ್ದೆ ಹೊರತು ಯಾರಿಗೆಲ್ಲ ಇದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ. ವ್ಯತ್ಯಾಸ ನಮಗೋಸ್ಕರ. ಸೂರ್ಯ ಯಾವಾಗಲೂ ಇದ್ದೇ ಇರ್ತಾರೆ, ಹಾಗೂ ಮಧ್ಯಾಹ್ನ ರಾತ್ರಿ ಬೆಳಗು ಎಲ್ಲ ಯಾರಿಗಿದು ನಮಗೋಸ್ಕರನೇ ಹೊರತು ಸೂರ್ಯ ಲೆಕ್ಕ ತಗೊಂಡ್ರೆ ಏನಿಲ್ಲ, ಯಾವುದೂ ಇಲ್ಲ. ಗೊತ್ತಾಯ್ತು ಅಲ್ಲ? ಇಲ್ಲಿ ಮುಡಿದ ಅಲ್ಲಿ ಎದ್ದಿರ್ತಾರೆ ಹಾಗೆ. ಅದರಿಂದ ಸೂರ್ಯನಿಗೆ ಹಾಗಿಲ್ಲ. ಅದೇ ಸೂರ್ಯನ ದೃಷ್ಟಾಂತ ಮೇಲೆ ಸೂರ್ಯನ ಸೃಷ್ಟಿ ಸೂರ್ಯ ಒಳಗಿರೋದೇ ಅವನೊಂದು ಮೇಲೆ ದೇವರಿಗೇನಿಲ್ಲ, ಸ್ಥಾನಭೇದ ಇಲ್ಲ. ಸ್ಥಾನಭೇದ ಅಂತ ಹೇಳಿದ್ರೆ ಕಾಲರೂಪ ಸ್ಥಾನ, ದೇಶರೂಪ ಸ್ಥಾನ ಇತ್ಯಾದಿಗಳ ವ್ಯತ್ಯಾಸ ದೇವರಿಗೆ ಇಲ್ಲ. ನಮ್ಮಲ್ಲೂ ಬೆಳಿಗ್ಗೆ ಎದ್ದಿರ್ತಾರೆ, ಈ ಆ ಮೂಡು ಈ ಮೂಡು ಎರಡೂ ಮಾಡ್ಕೊತಿರ್ತಾರೆ. ದೇವರಿಗೆ ಯಾವ ಪ್ರಶ್ನೆನೂ ಇಲ್ಲ. ಸ್ಥಾನ ನಿಮಿತ್ತ ಭೇದ ಇಲ್ಲ. ಗೊತ್ತಾಯ್ತಾ? ಸ್ಥಾನ ನಿಮಿತ್ತ ಭೇದ ದೇವರಿಗಿಲ್ಲ ಅಂತ ತಿಳ್ಕೊಂಡಿರ್ಬೇಕು. ಮತ್ತೆ ರೂಪ ನಿಮಿತ್ತ ಭೇದನೂ ಇಲ್ಲ. ರಾಮನಾಗಿ ಧನುರ್ಧಾರಿ, ಕೃಷ್ಣನಾಗಿ ಚಕ್ರಪಾಣಿ, ವರಹನಾಗಿ ಕೋರೆಗಳು, ಈಗೆಲ್ಲ ನಮಗೆ ತೋರಿಸಿದ್ದೆ ಹೊರತು ಪರಮಾತ್ಮ ಎಲ್ಲ ತಿಳ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಂತ ಏನು ಮಾಡ್ತಾನೆ? ಒಂದೊಂದು ತೋರಿಸ್ತಾನೆ ಅಷ್ಟೇ ಹೊರತು ಏನಾಗಿದೆ ಅಲ್ಲಿ ಎಲ್ಲವೂ ಪರಮಾತ್ಮನಲ್ಲಿ ಇದ್ದೇ ಇದೆ. ಹಾಂ 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 ಸ್ಥಾನಗಳಿಗೆ ಭೇದ ಇದೆ, ಅಲ್ಲಿರೋ ಭಗವಂತನಿಗೆ ಭೇದ ಇಲ್ಲ. ವಿದ್ಯಾಮಯ ಸಂಪನ್ನೆ ಬ್ರಾಹ್ಮಣೆ ಅಲ್ಲಿ ಅವರೆಲ್ಲರಿಗೂ ಭೇದ ಇದೆ, ಒಳಗಿರೋ ದೇವರಿಗೂ ಭೇದ ಇಲ್ಲ. ಅದು ಅಧಿಕರಣ ಸಪ್ತಮಿ. ಅದು ಅದರೊಳಗೆ ಇರತಕ್ಕಂಥ ದೇವರಿಗೆ ಭೇದ ಇಲ್ಲ ಹೊರತು ಅವುಗಳಿಗೆ ಭೇದ ಇದ್ದೇ ಇದೆ. ನಮಗೂ ಭೇದ ಇದೆ, ನಮ್ಮೊಳಗಿರೋ ದೇವರಿಗೆ ಭೇದ ಇಲ್ಲ. ಆದ ರೀತಿಯಲ್ಲಿ ದೇವರಿಗೆ ಅದು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬ್ರಹ್ಮ ನಿರ್ಣಯ ಅಂತ ಕರೆದು ಏನು ಪ್ರಶ್ನೆ ಕೇಳಿದರೂ ಕೂಡ ಬ್ರಹ್ಮ ಉತ್ತರ ಬಂದೇ ಇರುತ್ತೆ. ಅದಕ್ಕೆಲ್ಲ ವಿಭಾಗ ಮಾಡಿಬಿಟ್ಟೆ. ಎಲ್ಲ ಹುಡುಕಕ್ಕೆ ಆಗೋದಿಲ್ಲ ಅಂತೇಳಿ ವಿಭಾಗ ಮಾಡಿಬಿಟ್ಟೆ. ಈ ಜಾಗ ಇಲ್ಲಿ ನೋಡ್ಕೊಳ್ಳಿ, ABCD ಆಲ್ಫಾಬೆಟಿಕಲಿ ಡಿಕ್ಷನರಿ ಕೊಡ್ತಾರಲ್ಲ ಹಾಗೆ ಒಂದವನು ಕೊಟ್ಬಿಟ್ಟಿದ್ರೆ ಏನಾಗ್ತದೆ, ನೋಡೋಕ್ಕೆ ಬರ್ತದೆ, ಡಿಕ್ಷನರಿ ನೋಡೋಕ್ಕೆ ಬರ್ತಿದ್ದಿಲ್ಲ. ವ್ಯವಸ್ಥೆ ಮಾಡಿಬಿಟ್ಟೆ, ದೇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅಯಮೇವ ಸಹ, ಇವನೇ ಅವನು, ಬೇರೆ ಅಲ್ಲ. ಇದೇ ದೇವರೇ, ಕಣ್ಣಲ್ಲಿರೋ ದೇವರೇ ಕಂಠದಲ್ಲೂ ಇದ್ದಾರೆ, ಕಂಠದಲ್ಲಿರೋ ದೇವರೇ ಎಲ್ಲಿದ್ದಾನೆ, ಹೃದಯಲ್ಲೂ ಇದ್ದಾನೆ. ಅವತ್ತು ಏನು ವ್ಯತ್ಯಾಸನೇ ಇಲ್ಲ. ಅದಕ್ಕೆ ಅಯಮೇವ ಸಹ ಏನು ಹೇಳುತ್ತಲ್ಲ, ಅವರೇ ಇವರು. ಪ್ರತ್ಯಭಿಜ್ಞ, ಪ್ರತ್ಯಭಿಜ್ಞ ಅಂದ್ರೆ ಏನೋ ಸೇಮ್ ಪರ್ಸನ್ ಅಂತ. ಯಾರೋ ಒಂದು 20 ವರ್ಷದಿಂದ ನೋಡಿರ್ತೀವಿ, ಇವತ್ತು ಕಾಣ ಓ ಅವರೇ ನೀವು. ದೇಹ ಎಷ್ಟು ಬದಲಾವಣೆ ಆಗ್ಬಿಟ್ಟು ಅವ್ರು ಹೇಳೋರಿಗೆ ಗುರುತಿಸೋದಿಲ್ಲ, ಆ ಥರ ಇರ್ತಾರೆ. ಓ ಅವರೇ ಇವರು. ಯಾವ ದುಡ್ಡು ಡಿಸ್ಕೌಂಟಿಂದ ಕೊಟ್ಟಿದ್ರೆ ನೆನಪಾಯ್ತು, ಅವ್ರಿಗಿಲ್ಲ ಅಂತ ಕೊಡೋದಿಲ್ಲ. ಆ ದೃಷ್ಟಿ ಬೇಕಾದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದೇ ಹೊರತು ಮೋಸ ಮಾಡಬಹುದು. ವಸ್ತುಸ್ಥಿತಿಯಲ್ಲಿ ಏನೋ ಅವನು ಅಯಮೇವ ಅನ್ನೋದು ಏನು ತಿಳಿಸುತ್ತೆ? ಅಯಮೇವ, ಅವನೇ, ನೋ ಚೇಂಜ್, ಅದನ್ನು ಹೇಳಬೇಕಾಗಿ. ನೇಹ ನಾನಾಸ್ತಿ ಕಿಂಚನ, ದೇವರಿಗೆ ನಾನಾ ಅಂದರೆ ಭೇದ. ಭೇದ ಯಾವ ಭೇದ? ಸ್ವಗತ ಭೇದ ವಿವರ್ಜಿತ. ಪದ ನೆನಪಿರ್ಬೇಕಾ ಪದ. ಆಮೇಲೆ ಶ್ರುತಿಪದ ಸ್ಥಾನಾನಾಂ ಭೇದ ತಸ್ಯ ಅಭೇದ ಇತಿ ವ್ಯವಸ್ಥೋಪತ್ತೇ. ಸ್ಥಾನಗಳಿಗೆ ಭೇದ ಇದೆ, ಸ್ಥಾನಗತ ಪರಮಾತ್ಮನಿಗೆ ಭೇದ ಇಲ್ಲ. ಇವತ್ತು ಡ್ರೈವರ್ 5-6 ವೆಹಿಕಲ್ ಡ್ರೈವ್ ಮಾಡ್ತಾನೆ, ಬಟ್ ಡ್ರೈವರ್ ಅವನೇ ಡ್ರೈವರಲ್ಲಿ ಭೇದ ಬರಲ್ಲ. ವೆಹಿಕಲ್ ಬೇರೆ ಆಯಿತು. ಆ ಟ್ರ್ಯಾಕ್ಟರ್ ಡ್ರೈವ್ ಮಾಡ್ಬೇಕಾದ್ರೆ 100 ಕಿಲೋಮೀಟರ್ಸ್ ಹೋಗ್ಲಿಕ್ಕೆ ಬರಲ್ಲ. ಕಾರಣ ಅವನಿಗೆ ಶಕ್ತಿ ಇದೆ, ಹೋಗೋ ಶಕ್ತಿ ಇದೆ, ಅದಕ್ಕೆ ಶಕ್ತಿ ಇಲ್ಲ. ಯಾವುದಕ್ಕಿಲ್ಲ? ಅದು ಪಲ್ಟಿ ಹೊಡೆದ್ಬಿಡೋದು. ಅದಕ್ಕೆ ದೇವರು ನಮ್ಮಲ್ಲಿ ಇದ್ದಾನೆ. ಕೃಷ್ಣಾಗರಾಮ ಎಷ್ಟೋ ನಮ್ಮ ಬಿಂಬರೂಪನೂ ಅಷ್ಟೇ, ಏನೇನೂ ವ್ಯತ್ಯಾಸ ಇಲ್ಲ. ಅದನ್ನ ತೋರಿಸೋದಿಲ್ಲ. ಎಲ್ಲಿ ತೋರಿಸ್ತಾ ಆ ರೂಪದಲ್ಲಿ ತೋರಿಸ್ತಾರೆ, ಇಲ್ಲಿ ತಗೊಳ್ಳೋ ಶಕ್ತಿ ಯಾಕೆ ನಮಗಿಲ್ಲ. ಅಧಿಷ್ಠಾನಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ? ದೊಡ್ಡ ಫಾಲ್ಸ್ ಅದು. ಇವನು ಇದ್ರು ಸಣ್ಣ ಲೋಟ, ನೀರೆಷ್ಟು ಹಿಡಿತದೆ, ಅದರಲ್ಲಿ ಸೇರಿ ಏನು ವ್ಯತ್ಯಾಸ ಇಲ್ಲ. ಇವಾಗ ಲೋಟಕ್ಕೆ ತಕ್ಕಟ್ಟಿ ಕಸತ್ತ ನೀರು ಹರಿನೂ ಇರೋದಿಲ್ಲ, ಆ ಸ್ಪೀಡ್ ಎಲ್ಲ ಬಿದ್ದೋಗ್ಬಿಟ್ಟದೆ. ಆದರೆ ಅದರಲ್ಲಿ ವ್ಯತ್ಯಾಸ ಇಲ್ಲ, ಸೇಮ್. ಆ ಕೊಲ್ಲಕ್ಕೂ ಬರುತ್ತೆ, ಕುಟ್ಟಿರೋ ಏನು ಬೇಕಾದ್ರೂ ಮಾಡುತ್ತೋ. ಅದು ಹೋದ ವ್ಯಕ್ತಿಗಳಿಗೆ ಭೇದ ಇರೋದ್ರಿಂದಾಗಿನೇ ಅದು ಜೀಡಿಸೋ ಶಕ್ತಿ ಇವರಿಗೆಲ್ಲವೇ ಹೊರತು ದೇವರಿಗೆ ಮಾತ್ರ ಏನಿದೆ? ನೋ ಚೇಂಜ್. ಇದನ್ನ ಅರ್ಥ ಮಾಡ್ಕೊ. ಇದನ್ನು ಬೇರೆಯವ್ರು ಹೇಳಕ್ಕೆ ಬರಲ್ಲ. ಯಾಕೆ ಹೇಳಕ್ಕೆ ಬರಲ್ಲ ಅಂದರೆ ವ್ಯತ್ಯಾಸ ಕಾಣ್ತಿದೆ ಇಲ್ಲಿಗ. ಒಳಗಿದ್ದ ದೇವರಿಗೆ ಭೇದ ಒಪ್ಪಿದ ಮೇಲೆ ಹೋಗ್ಬೇಕು. ಭೇದ ಒಪ್ಪೋದಿಲ್ಲ ಅಂದಾಗ ಏನಾಯ್ತು ಅಲ್ಲಿಗೆ? ಆತ್ಮ ಐಕ್ಯ ಅಂತ ಹೇಳಿದ ಮೇಲೆ ಎಲ್ಲ ಕಡೆ ಒಂದೇ ಶಕ್ತಿ ಇರಬೇಕು. ಯಾಕಿಲ್ಲ? ನಮ್ಮಲ್ಲಿ ಭೇದ ಇದೆ. ಜೀವಾತ್ಮಲ್ಲಿ ಭೇದ ಇದ್ದು ಒಳಗಿರೋ ಪರಮಾತ್ಮನಿಗೆ ರೂಪಗಳಲ್ಲಿ ಭೇದ ಇಲ್ಲ, ಅದರಿಂದ ಕಾರಣ ಕೊಡ್ಬೋದು.
ಆದರೆ ಉಳಿದವರು ಒಂದೇ ಆತ್ಮ ಅಂತ ಹೇಳಿದ ಮೇಲೆ ಎಲ್ಲ ಕಡೆ ಎಷ್ಟು ಶಕ್ತಿ ಇರಬೇಕು. ಮತ್ತು ದೇವರಿಗೆ ಯಾವ ಕಾರಣಕ್ಕೂ ಭೇದ ಹೇಳಬಾರ್ದು. ಆತ್ಮನಿಗೆ ಭೇದ ಹೇಳ್ತೀರಿ ನೀವೀಗ, ಆತ್ಮ ಒಂದು ಅಂತೇಳಿ ಭೇದ ಹೇಳ್ತೀರಿ, ಭೇದ ಹೇಳಲ್ಲಿ ಐಕ್ಯ ಹೇಳ್ತೀರಿ, ಐಕ್ಯ ಹೇಳಲ್ಲಿ ಭೇದ ಹೇಳ್ತೀರಿ. ಇದು ಸರಿಯಲ್ಲ. ನಚ ರೂಪವತ್ವ ವಚನಯೋ ವಿರೋಧದ ಪ್ರಾಮಾಣ್ಯಂ ಅಪ್ರಾಕೃತ ರೂಪವತ್ವಮಿತಿ ವ್ಯವಸ್ಥೋಪತ್ತೇ. ಆಮೇಲೆ ದೇವರಿಗೆ ರೂಪ ಇಲ್ಲ ಅಂತೀರಿ, ಅರೂಪ ಅಂತ ಕರಿತೀರಿ, ಏನು ಆನಂದಮಯ ಅಂತ ಕರಿತೀರಿ. ಏನಿದೆ ಅಂತ ಕೇಳಿದರೆ ಏನೂ ಇಲ್ಲ, ವಿರೋಧ ಇಲ್ಲ. ದೇವರಿಗೆ ರೂಪ ಇದೆ ಎಂಬ ವಾಕ್ಯಗಳು ಇವೆ. ನಮೋಸ್ತನಂತಾಯ ಸಹಸ್ರಮೂರ್ತಯೇ. ಒಂದು ರೂಪ ಅಲ್ಲ, 1000 ರೂಪಗಳಿದೆ. ಆದರೆ ಇನ್ನೊಂದು ಕಡೆ ನೋಡಿದರೆ ನಿರಾಕಾರ, ದೇವರಿಗೆ ರೂಪನೇ ಇಲ್ಲ, ಅರೂಪಂ ಅಂತ ಹೇಳ್ಬಿಟ್ಟಿದೆ. ಉತ್ತರ ಏನಿಲ್ಲ. ಎಲ್ಲಿ ರೂಪ ಇಲ್ಲ ಅಂತಾರೋ ಯಾವ ರೂಪ ಅದು? ಪ್ರಾಕೃತ ರೂಪ ಇಲ್ಲ. ಎಲ್ಲಿ ರೂಪ ಇದೆ ಅಂತ ಹೇಳ್ತಾರೋ ಯಾವ ರೂಪ ಅದು? ಅಪ್ರಾಕೃತ ರೂಪ. ಸಮಸ್ಯೆನೇ ಇಲ್ಲ. ಅಂದರೆ ಕ್ಲಾರಿಟಿ ಬಂದ ಮೇಲೆ ಇದರಲ್ಲಿ ಇಲ್ಲಿ ಕ್ಲಾರಿಟಿ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕ್ಲಾರಿಟಿ ಬರುತ್ತೆ. ಶಾಸ್ತ್ರ ಓದಿದ ಮೇಲೆ ಹೇಗೆ ಓದಬೇಕು, ಹೇಗೆ ನಡ್ಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು ಪ್ರಾಬ್ಲಮ್. ಅರ್ಥ ಆಯ್ತಾ? ಸಿಸ್ಟಮ್ ಒಂದಿದೆ. ಆ ಡಿಸಿಪ್ಲಿನ್ ಬರೆದ್ರೆ ಶಾಸ್ತ್ರ ಓದೋ ಉಪಯೋಗ ಇಲ್ಲ. ಶಾಸ್ತ್ರ ಸಂಸ್ಕಾರ ಅಂತ ಒಂದು ಬರಬೇಕು. ಮತ್ತು ಶಾಸ್ತ್ರ ಸಂಸ್ಕಾರ ಮತ್ತು ಕಾಯಿಸಿದ ಮೇಲೆ ಏನಾಗಿರ್ಬೇಕು? ಖಾದ್ಯ ಪದಾರ್ಥ ಬಿಸಿ ಇರಬೇಕು, ತಣ್ಣಗಿದ್ರೆ ಕಾದೇ ಇಲ್ಲ ಅಂತ ಹೇಳಿಲ್ಲ. ಸಂಸ್ಕಾರ ಬರಬೇಕು. ಅದರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೆ ತಣ್ಣಗಿರಬೇಕು, ಇದರಲ್ಲಿ ತೆಗೆದ್ರೆ ಬಿಸಿ ಇರಬೇಕು, ಹಿಟ್ಟರಿಂದ ತೆಗೆದ್ರೆ. ಎಲ್ಲ ಕಡೆ ತಣ್ಣಗೆ, ಎಲ್ಲ ಕಡೆ ಬಿಸಿ ಇದ್ದರೆ ಇದಕ್ಕೇನಿದೆ ಇಲ್ಲ ಅಂತ ನಮಗೆ ಅದೇ ಪದ್ಧತಿ ಆಗಿದೆ. ಜಗಳ ಇತ್ಯಾದಿ ಕಲಹ ಯಾರಿಗೆ ಬರಬೇಕು? ಸಾಮಾನ್ಯವಾಗಿ ಲೋಯರ್ ಕ್ಲಾಸಲ್ಲಿ. ಇವತ್ತು ಹೈಯೆಸ್ಟ್ ದೊಡ್ಡ ದೊಡ್ಡ ಜಗಳ ಬರುತ್ತೆ ಅನ್ನೇನರ್ಥ? ಈಗ ಶಾಸ್ತ್ರದ ಸಂಸ್ಕಾರ ಬರಬೇಕು. ಗೊತ್ತಾಯ್ತಾ? ಆ ಶಾಸ್ತ್ರದ ಸಂಸ್ಕಾರ ಭಾಳ ಧರ್ಮರಾಜಿ ಎಷ್ಟು ಸಂಸ್ಕಾರ ಇತ್ತು ನೋಡಿದ್ರೆ. ಕೇಳಿದ ಯಾರು ಬದುಕಬೇಕು ಅಂತೇಳಿ, ಯೋಚನೆ ಅಂತ ಕೊಡಲಿಲ್ಲ, ಮೀಟಿಂಗ್ ಮಾಡಲಿಲ್ಲ, ನಕಲ ಬದುಕು. ಅದೇ ಸಂಸ್ಕಾರ ಬಂದುಬಿಟ್ಟಿದೆ. ಏನೋ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು, ತಲೆಯಲ್ಲಿ ಕೂತ್ಬಿಟ್ಟಿದೆ. ಗೊತ್ತಾಯ್ತಾ? ಇವತ್ತು ನಮಗೇ ನ್ಯಾಯ ಸಿಗಬೇಕು ಅಂತಿದ್ದರೆ ಧೃತರಾಷ್ಟ್ರನಿಗೆ ಹೊಳಿಲಿಲ್ಲ. ಅದು ತಮ್ಮನ ಮಕ್ಕಳನ್ನ ತನ್ನ ಮಕ್ಕಳನ್ನ ದೊಡ್ಡ ಆತನಿಗಾಗಲಿಲ್ಲ. ಇಲ್ಲಿ ಮಲ ತಮ್ಮ, ಅಲ್ಲಿ ಮಲ ತಾಯಿ, ಮಾದ್ರಿಗೆ ಅನ್ಯಾಯ ಆಗಬಾರ್ದು. ಇದು ತಲುಷತಾನೇ ಬಂದಿದ್ಬಾರ್ದು. ಇದು ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ನಚ ಪರಮಾತ್ಮರ ಚೇತನತ್ವ ಸಾಮ್ಯೇನ ಚೇತನತ್ವ ನ್ಯಾಯ ಸಾಮ್ಯೇ ನಾಮ್ಯೇನ. ನೋಡಿ, ಒಂದೊಂದಲೇ ಏನು ಪ್ರಶ್ನೆ ಉತ್ತರ, ಅದಕ್ಕೆ ನ್ಯಾಯ ವಿವರಣ. ಪೂರ್ವ ಪಕ್ಷಿ ಯಾವ ಬೇಸಿಸ್ ಪ್ರಶ್ನೆ ಕೇಳ್ತಾನೆ, ಇಮಿಡಿಯೇಟ್ ಅದಕ್ಕೆ ಉತ್ತರ. ಬ್ರಹ್ಮಸೂತ್ರ ಭಾಷ್ಯ ಓದೋಕ್ಕೆ ಹೊಸ ಕ್ರಮ ಇದು. ಒಂದು ಆ ಕ್ರಮನ ಅಳವಡಿಸ್ಕೊಂಡ್ಬಿಟ್ರೆ ಪೂರ್ತಿ ಸಾಮಾನ್ಯವನ್ನೆಲ್ಲ ಓದೋದೇ ಇಲ್ಲ. ಸುಧಾ ಓದ್ಮೇಲೆ ಮುಗಿತು ಅಂತ ಅರ್ಥನೆ. ಹಾಗಲ್ಲ, ಪ್ರತಿಯೊಂದನ್ನು ಓದ್ಬೇಕಾದ್ರೆ ಸುಧಾ ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ. ಟೀಕಾರ ಪೂರ್ತಿ ಬೇರೆ ಸ್ವಲ್ಪ ಬರೆದ್ಬಿಟ್ರು, ಉಳಿದ ಸ್ಪರ್ಧೆ ಮುಂದೆ ನೋಡ್ಕೊಡಿ ಅಂತೇಳಿ ರಘುತ್ವ ಅವಳು ಕಂಪ್ಲೀಟ್ ಮಾಡಿದ್ರು. ಏನದು ಬರ್ತಾ ಇಲ್ಲ. ನಚ ಪರಮಾತ್ಮನ ಚೇತನತ್ವ ನ್ಯಾಯ ಸಾಮ್ಯೇ ಜೀವಸ್ಯಾಪಿ ಅಭೇದ ಅಲ್ಪಗುಣತ್ವಾದಿ ವಿರೋಧಾತ್ ಬರೋದಿಲ್ಲ. ಯಾಕೆ ಅಲ್ಪಗುಣತ್ವಾದಿ ವಿರೋಧಾತ್? ಬರೀ ವಸ್ತು ಇದೆ ಎಂಬುದು ಐಕ್ಯ ಹೇಳಿದ್ದಾರೆ. ಜಡನೂ ಇದೆ, ಚೇತನೂ ಇದೆ, ಎರಡು ಒಂದೇನಾ? ಇರುವಿಕೆ ಅನ್ನೋದು ಐಕ್ಯಕ್ಕೆ ಕಾರಣ ಅಲ್ಲ. ಅದೇ ರೀತಿಯೇ ಗುಣ ಎಷ್ಟಿದೆ ಎಂಬುದು ಮುಖ್ಯ. ಆತ್ಮತ್ವ ಅಂತ ಅಷ್ಟೇ ಸಾಲದು ನಮಗೆ. ಗೊತ್ತಾಯ್ತಾ? ನೋಡಿ, ಆ್ಯಸಿಡ್ ಬೆಂಕಿ ಬೇರೆ, ಒಲೆ ಬೆಂಕಿ ಬೇರೆ, ಆಮೇಲೆ ಕರೆಂಟ್ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಆ ಕೊಲ್ಲೋ ರೀತಿಯೇ ಬೇರೆ, ವರ್ಕ್ ಮಾಡೋ ರೀತಿಯೇ ಬೇರೆ. ಆ ದೃಷ್ಟಿಯಲ್ಲಿ ದೇವರಲ್ಲಿ ಏನು ಹೇಳ್ಕೊಡೋದು? ಚೇತನತ್ವ ಅನ್ನೋ ಮಾತ್ರಕ್ಕೆ ಎಲ್ಲ ಚೇತನ ಒಂದೇ ಅಂತ ಹೇಳಬಾರದು. ಅದಕ್ಕೆ ಜಡತ್ವನು ದೇವರಿಗೆ ಬರಲಿ ಅಂತ ಹೇಳ್ತಾರೆ ಅಂತ ಕಡೆ ಏನು ಮಾಡಿಬಿಟ್ರು ಅವರು? ಜಡ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಜಡ ಇದ್ದಿರ್ತಾರೆ ಅಂತ ಹೇಳಿ. ಇಲ್ಲ ಆ ಪ್ರಾಬ್ಲಮ್ ಬರ್ತಿರ್ತಾರೆ. ಜಡ ಈಕೆ ಹೇಳ್ತೀರಾ ಅಂತ ಹೇಳೋದಿಲ್ಲ. ಜಡ ಇಲ್ಲಲ್ಲ, ಅದ್ರ ಯೋಚನೆ. ಆದರೆ ವ್ಯಾವಹಾರಿಕವಾಗಿದೆಯಲ್ಲ, ವ್ಯಾವಹಾರಿಕ ಆಗಿದೆ ಅಂದರೂ ಇಲ್ಲ ಅಂದರೂ ಒಂದೇ ಅರ್ಥ. ಹೆಸರು ಬೇರೆ ಇಟ್ಬಿಟ್ರು ಅಷ್ಟೇ. ಇವತ್ತು ಬದಲಾಗ ಪರಮಾತ್ಮನ ಚೇತನತ್ವ ಶುರುವಾಗಿದ್ದು ಹೀಗೆ. ತತ್ವೋದ್ಯೋತ ಪ್ರಾರಂಭ ಆಗೋದೇ ಅದರಿಂದ. ಗೊತ್ತಾಯ್ತಾ? ಶುರುವಾಗದೇ ಅದರಿಂದ. ಮುಕ್ತ ಭಿನ್ನನ, ಮುಕ್ತನು ಭೇದ ಹೊಂದಿದ್ದಾನೆ. ಇಲ್ಲೂ ಭೇದ, ಅಲ್ಲೂ ಭೇದ ಇದೆ ಅಂತ ಹೇಳ್ಬೇಕಾದ್ರೆ ಇಷ್ಟು ಇದು ಬಂದಿದ್ದರಿಂದ ಇಷ್ಟು ಎಕ್ಸ್ಪ್ಲೇಷನ್ ಇದ್ದ ಲೆಕ್ಕ. ಈ ಒಂದು ಸೂತ್ರಕ್ಕೆ ತತ್ವೋದ್ಯೋತ ಪೂರ್ತಿ ಅಧಿಕರಣಕ್ಕೆ ಅದು ಇಷ್ಟು ಎಕ್ಸ್ಪ್ಲೇಷನ್ ಇದ್ದಾಗ. ಅದು ಚೇತನತ್ವ ಸಾಮ್ಯ ಅನ್ನೋದು ಯಾವುದಕ್ಕೆ ಕಾರಣ ಆಗೋದಿಲ್ಲ? ಐಕ್ಯಕ್ಕೆ ಕಾರಣ ಆಗೋದಿಲ್ಲ. ಹಾಗಿದ್ದರೆ ಇಬ್ಬರು ಸ್ಟೂಡೆಂಟ್, ಯಾರು ಕೊಡ್ತೀರಾ ಅವರಿಗೆ? ಯಾವ್ದಾದ್ರು ಕೋರ್ಸ್ ಕೊಟ್ಬಿಡ್ತೀರಾ? ಕೋರ್ಸು ಇಬ್ಬರು ಫಸ್ಟ್ ರ್ಯಾಂಕು. ಅವ್ರು ಆರ್ಟ್ಸ್ ಫಸ್ಟ್ ರ್ಯಾಂಕು, ನೀವು ಫಸ್ಟ್. ಇದು ದೇವರ ಪರಮಾನುಗ್ರಹ. ಇವರು ಬದಿ ತೆದ್ದು ಹೋಗ್ತಿದ್ರು. ಹಾಂ, ಆಗಿದೆ. ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ಅದನ್ನು ಹೇಳಿದ್ರು, ಅದೇ ಕರೆಕ್ಟು. ಸರಿಯಾಗಿ ಓದ್ಕೊಂಡ್ರೆ ಮೊದಲು 4 ಸೂತ್ರ ಇದೆಯಲ್ಲ ಎಲ್ಲ ಬಂದೋಗ್ಬಿಟ್ಟಿದ್ದಾರೆ. ಉಳಿದೆಲ್ಲ ಏನದು? ವಿವರಣೆಗಳಿವು. ಆದ್ದರಿಂದ ಅದು ಪ್ರಶ್ನೆ ಸರಿ. ಅದು ವಿವರ ಅಷ್ಟೇ ಅರ್ಥ ಆಗ್ತಿತ್ತು ಹೋಗಲೀಗ.
ಈ ಸ್ಟೇಜಲ್ಲಿ ಅರ್ಥ ಆಗಲ್ಲ ಅಂದಮೇಲೆ ಅಂತ ಹೇಳಲೇಬೇಕಾಗಿತ್ತು. ಅರ್ಥ ಆಯ್ತಾ? ಈಗ ವಿವರಣೆ ಇಡೀ ಅದಕ್ಕೆ ಹೇಳಿ ಚತುಸ್ಸೂತ್ರಿ ಅಂತ ಹೆಸರು. ಮೊದಲ ನಾಲ್ಕಕ್ಕೆ ಏನಂತ ಕರೀತಾರೆ? ಚತುಸ್ಸೂತ್ರಿ. ಅದು ಬೇರೆಯವ್ರ ಭಾಷೆ ಪೂರ್ತಿ ಹೋದ್ರೆ ಚತುಸ್ಸೂತ್ರಿ ಅಷ್ಟೇ ಓದು. ಅದೇ ಮುಂದೆ ಬರದೇ ಬೇರೆಯಲ್ಲಿ ಎಂದು ಅದೇ ಇರುತ್ತದೆ. ವಿವರಣೆ ಅಷ್ಟೇ, ಬೇರೆ ಅಲ್ಲ. ಈ ಮಡ್ಶೀಟ್ ಸೀರೆನ ಬಿಚ್ಚಿ ತೋರಿಸ್ತಾರೆ ಅಷ್ಟೇ, ಎಷ್ಟು ದೊಡ್ಡದಿದೆ ನೋಡಿ ಅಂತ ಅಷ್ಟೇ. ಅಲ್ಲಿದ್ದ ಏನು ವ್ಯತ್ಯಾಸ, ಅದೇ ಸೀರೆ ಅದು ಏನು ನೋ ಚೇಂಜ್, ಅಬ್ಸಲ್ಯೂಟ್ಲಿ ಸೇಮ್. ಬಟ್ ನಿಮಗೆ ಆಗೋದೇ ಓ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಅದು ವಿವರಣೆ ಬೇಕಾದ್ರೆ ಎಲ್ಲ ನೋಡಿ ನೋಡಿ ಮತ್ತೆ ಇದನ್ನ ಕೊಟ್ಟು ಪ್ಯಾಕ್ ಮಾಡೋದು ಬಿಡ್ತಾರೆ. ನೋಡಿದ್ದಲ್ಲ ನೋಡಿ ಆಯ್ತಲ್ಲ ಈಗ ಆ ಥರ. ಅದು ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಮಾಡ್ತಿರೋದು. ಏನು ಅರ್ಥ? ಎರಡು ಕಾರಣ. ಒಂದು ನಮಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಒಂದು ಕಾರಣ. ಬೇರೆ ಕೇಳಿ ತಲೆ ಕೆಟ್ಟೋಗಿದೆ, ಅದೊಂದು ಕಾರಣ. ಅರ್ಥ ಆಯ್ತಾ? ಈಗ ಅದನ್ನೆಲ್ಲ ತಿಳಿಸ್ಬೇಕಾಗಿದೆ. ಈಗ ನಿತ್ಯಜೀವನ ಕೆಲವು ಎಕ್ಸಾಂಪಲ್ಸು ಸೂಟ್ ಆಗುತ್ತೆ, ಕೆಲವು ಸೂಟ್ ಆಗಲ್ಲ. ನಾವೇನು ಮಾಡ್ತೀವಿ? ಇದ್ರದ್ದೇ ರಿಪ್ಲೈ ಮಾಡೋಕ್ಕೆ ಹೋಗ್ತೀವಿ ನಾವು. ಅದಕ್ಕೆಲ್ಲ ಉತ್ತರ ಕೊಡಬೇಕೀಗ. ಆ ಸೂತ್ರದ ಎಲ್ಲ ಇದ್ರೂ ಕೂಡ ತೆಗೆದು ನೋಡೋ ಶಕ್ತಿ ನಮಗಿಲ್ಲ. ಇವತ್ತು ಬಂಗಾರ ಚಿನ್ನ ನಮ್ಮದೇನೆ, ಆವರಣ ಮಾಡೋ ಶಕ್ತಿ ನಮಗಿದೆಯಾ? ಇಲ್ಲ. ಚಿನ್ನ ನಮ್ಮದು, ಹಾಕ್ಕೊಳ್ಳೋರು ನಾವು, ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಅದು ಮಾಡಿ ಇದೇ ವಿಶೇಷ. ಈಗ ನೀವು ಚಿನ್ನದ ಸ್ಟೇಜಲ್ಲಿ ಅಲಂಕಾರ ಮಾಡ್ಕೊಳ್ಳೋಕೆ ಬರಲ್ಲ, ಆವರಣ ಅಲಂಕಾರ ಮಾಡ್ಕೊಳ್ಳೋಕೆ ಬರಲ್ಲ. ಇದು ನಮಗೆ ಅನುಭವಿಸ್ಲಿಕ್ಕೆ ಬರಲ್ಲ. ಹೇಳಿದ ಪರಾಧೀನ ವಿಶೇಷಾವಾಪ್ತಿ ಇವೆಲ್ಲ ಅಲ್ಲಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗ. ಹೇಳಿದ ಪರಾಧೀನ ವಿಶೇಷಾವಾಪ್ತಿ ಇವೆಲ್ಲ ಅಲ್ಲಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಇಷ್ಟು ಹೇಳಿದ ಮೇಲೆ ಕೂಡ ಭಾಷೆ ಬೇಕಾಯ್ತು, ತಪ್ಪು ಭಾಷೆ ಬೇರೆ ಬಂದೋಯ್ತು, ಸರಿ ಮಾಡ್ಬೇಕು, ಅದು ಟೀಕಾ ಬರಬೇಕಾಯ್ತು, ಮತ್ತೆ ಟಿಪ್ಪಣಿಗಳು, ಮತ್ತೆ ಇದು ಇಷ್ಟಾದರೂ ಕೂಡ ಜನ ಏನು ಮಾಡ್ಕೋತಾರೆ? ಇನ್ನೂ ಕೂಡ ಯಾವುದೋ ಕನ್ಫ್ಯೂಷನ್ ತಲೆ ಕೂತ್ಬಿಡ್ತಾರೆ. ನಚ ಸದಸ್ಯಸ್ಯ ಇವತ್ತು ಗೌರ್ಮೆಂಟ್ ಆರ್ಡರ್ ಏನು ಬರುತ್ತೆ? ಡೆಲ್ಲಿಗೆ ಹೋಗಿ ಬಾ, ಅಷ್ಟೇ ಆರ್ಡರ್. ನಿಮಗೆ ಬೇಸಿಸ್ ಅದು. ಈ ಟಿ ಎ ಕ್ಲೇಮ್ ಮಾಡಿ ಏನು ಕ್ಲೇಮ್ ಮಾಡೋಕ್ಕೂ ಅದು ಬೇಕದು. ಅದಿಲ್ಲ ಅಂದರೆ ಯಾವುದೂ ಕೊಡೋದಿಲ್ಲ. ಆರ್ಡರ್ ಕಾಪಿ ಇಲ್ಲ ಅಂದರೆ ನೀವು ಒಂದು ಪೈಸೆ ಕೊಡೋದು, ಅದು ಕೊಡಬೇಡಿ, ಒಂದು 10 ರೂಪಾಯಿ ಕೊಡೋದಿಲ್ಲ. ಅರ್ಥ ಆಯ್ತಾ? ಅದಿದ್ದು ಬಿಟ್ಟರೆ ಏನು ಬೇಕು ಅದಕ್ಕೆ ರಿಲೇಟೆಡ್ ಅಲ್ಲಿ ಹೋಗಿದ್ದು ಹೇಳ್ಕೊಂಡಿದ್ದೀರಿ, ಅದು ಚಾರ್ಜ್ ಕೊಡ್ತಾರೆ. ಮತ್ತೆ ಏನೇನು ಎಲ್ಲ ಅಂಡರ್ಸ್ಟುಡ್ ಒಂದು ಮಾತಲ್ಲಿ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಆ ರೀತಿ ಎಲ್ಲ ಇದೆ ಇಲ್ಲ ಅದರಲ್ಲಿ. ಮತ್ತೆ ಹೇಳಬೇಕಾಗಿಲ್ಲ. ಉಳಿದವ್ರು ಕೇಳಿದ್ರೆ ಹೇಳ್ತಾರೆ, ಟಿ ಎ ಕೊಡ್ತೀರಪ್ಪ, ಅಲ್ಲಿ ಅದು ಕೊಡ್ತೀರಾ, ಟ್ಯಾಕ್ಸಿ ಅದು ಎಲ್ಲ ಕೊಡ್ತೀರಾ, ಬುಟ್ಟಿ ಚಾರ್ಜ್ ಅದೆಲ್ಲ ಹೇಳಿದಾಗೆಲ್ಲ ಕೊಡ್ತಾ ಹೋಗ್ತಾರೆ. ಆಗ ಕ್ಲಾರಿಟಿ ಬಂತು. ಒಂದ್ಸತಿ ಬಂದಮೇಲೆ ಏನು ಮಾಡ್ತಾರೆ? ಇನ್ನು ಮತ್ತೆ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಕೇಳೋದಿಲ್ಲ. ಲೆಕ್ಕ ಬಿಲ್ ಎಷ್ಟು ಜಾಸ್ತಿ ಮಾಡೋದು ಆ ಥರ ಯೋಚನೆ ಬರ್ತಾರೆ ಹೊರತು ಬೇರೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಅನುಭವ ಆ ರೀತಿ. ನಾ ಗ್ರಂಥ ಓದಿದಾಗ ಏನಾಗುತ್ತೆ ಅಂದರೆ ಎಲ್ಲ ವಿಷಯ ಅರ್ಥ ಆಗಲಿ ಶುರು. ಅವ್ರಿಗೆ ಕನ್ಫ್ಯೂಷನ್ನೇ ಬರೋದು. ಏನು ನೋಡಿದ್ರು ಕ್ಲಾರಿಟಿ. ಆ ಕ್ಲಾರಿಟಿ ಲೀಡ್ಸ್ ಟು ಧ್ಯಾನ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೂ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ದಾರಿಯಲ್ಲಿ ಹೋಗ್ತೀವಿ, ದಾರಿ ಇಲ್ಲ ಅಂದ್ಬಿಟ್ಟು ತಕ್ಷಣ ಅವ್ನು ಸ್ಪೀಡ್ ಕಡಿಮೆ ಇಮಿಡಿಯೇಟ್ಲಿ. ರಾಂಗ್ ಅಂತ ನೋಡಿದ ತಕ್ಷಣ ಸ್ಪೀಡ್ ಡೌನ್ ಮಾಡಿಬಿಡ್ತಾನೆ ಫಸ್ಟ್. ಎರಡನೇದಾಗಿ ಇನ್ನೂ ಸ್ವಲ್ಪ ನಿಲ್ಲಿಸೇ ಬಿಡ್ತಾರೆ. ಯಾರು ಹೇಳ್ತಾರೆ ಮತ್ತೆ ಹೋಗ್ತೀವಿ, ಎರಡು ದಾರಿ ಬಂದ್ಬಿಡು, ಮತ್ತೆ ಶುರುವಾಯಿತು. ಯಾವಾಗ ಬಂದು ನೆಕ್ಸ್ಟ್ ಟೈಮ್ ಹೋಗ್ರೆ ಹೋಗೋ ರೀತಿಯೇ ಬೇರೆ ಆಗ್ಬಿಡ. ಒಂದು ಸಲ ತೊಂದರೆ ಹೇಗೆ ಹೋಗ್ತಾನೆ ಅವನು. ಅದಕ್ಕೆ ನೋನ್ ಡ್ರೈವರಿಗೂ ಅನ್ನೋ ವ್ಯತ್ಯಾಸ. ಇದು ಕೇಳ್ಕೊತ ಹೋಗೋ ಹೊತ್ತಿಗೆ ಈಗ ಎಷ್ಟೋ ವಾಸಿ ಗೂಗಲ್ ಬಂದಿದ್ದಕ್ಕೆ ಕೇಳೋದು, ಅವ್ನು ಗೊತ್ತು, ಅವ್ನು ಇನ್ನೊಂದು ಯಾರು ಹೇಳೋದು, ಅಲ್ಲಿ ಮತ್ತೆ ವಾಪಸ್ ಬರೋದು, ಇವೆಲ್ಲ ಭಾರಿ ಇರ್ತಿತ್ತು. ಅವೆಲ್ಲ ಅವಾಯ್ಡ್ ಆಗಿದೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ನಮ್ಮ ಸುಮ್ಮನೆ ಹೋಗ್ತಿದ್ರೆ ಅನ್ಸೋದಿಲ್ಲ. ಯಾವ ನಿಮಗಿದು ಡಿವಿಯೇಷನ್ ಬಂತು ಶುರುವಾಯ್ತು, ಮತ್ತೆ ಪ್ರಶ್ನೆ ಶುರುವಾಯಿತು. ಆ ರೀತಿ 100 ಇದ್ದುಬಿಟ್ಟು ಪೂರ್ತಿ ಕನ್ಫ್ಯೂಷನ್ ಆಗೋ. ಒಬ್ಬ 1 ಗಂಟೆಯಲ್ಲಿ ಹೋಗೋದಕ್ಕೆ 8-10 ಗಂಟೆ ಯಾರು ಹೋಗಲ್ಲ ಕೆಲವು ಸಲ. ಎಲ್ಲೋ ಹೋಗಿ ದಾರಿ ತಪ್ಪಿ ಇನ್ನೊಂದು ಕಡೆ ಹೋಗಿ ಅವನು ಹೇಳಿ ಇನ್ನೊಬ್ಬರು ಮಿಸ್ಗೈಡ್ ಮಾಡಿ ಹಾಗೆಲ್ಲ ಆಗುತ್ತೆ. ಗೂಗಲ್ ಕನ್ಫ್ಯೂಸ್ ಮಾಡುತ್ತೆ ಕೆಲವು ಸಲ. ಗೊತ್ತಾಯ್ತು? ಅದು ಸರ್ವಜ್ಞಾನ ಅಲ್ಲ. ಅದು ಯಾವುದೋ ಊರು ತೋರಿಸ್ಬಿಡುತ್ತೆ. ಯಾವುದೋ ಸುಮ್ಮನೆ ಎಕ್ಸಾಂಪಲ್ ಕೊಡಿ ನಿಮಗೆ. 600 ಕಿಲೋಮೀಟರ್ಸ್ ಅದಿರೋದು 10 ಕಿಲೋಮೀಟರ್ ಇರ್ತದೆ. ಆ ಊರಿನ ಹೆಸರು ಸೇಮ್ ಇದೆ. ಅವು ಹೆಸರು ಸೇಮ್ ಇದ್ರೆ ಅದು ತೋರಿಸ್ಬಿಡುತ್ತೆ. ಉದ್ದಕ್ಕೆ ಯಾವುದೋ ತೋರಿಸ್ಬಿಡುತ್ತೆ. ಇವು ನಂಬ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೋಗಿದ್ದು ಎಲ್ಲ ಹೋಗ್ಬಿಡ್ತಾರೆ, ಬರೋದೇ ಇಲ್ಲ. ಸೊ ಅದಕ್ಕೆ ತೋರಿಸ್ಬೇಕು. ಅದು ಯಾವ ಪಾಸ್ಟ್ ತೋರಿಸ್ಬೇಕು. ಇದು ಕರ್ನಾಟಕದ ತೋರಿಸಿದ್ರೆ ಅವಾಯ್ಡ್ ಆಗುತ್ತೆ. ಅದ್ರಿಂದ ಅವಾಯ್ಡ್ ಆಗೋದಿಲ್ಲ. ಅದು ಸಾಮಾನ್ಯ ಫಾರಿ ಫೇಮಸ್ ತೋರಿಸ್ಬಿಡುತ್ತೆ ಭಾರಿ ಇದನ್ನು. ಆ ಏರಿಯಾಕ್ಕೆ ಹೋದಾಗ ಮಾತ್ರ ಬೇರೆ ಕರೆಕ್ಟಾಗಿ ತೋರಿಸೋದು. ಅದನ್ನು ನೋಡೋದಕ್ಕೂ ನಾವು ಭಾಳ ಹುಷಾರಾಗಿರ್ಬೇಕು. ಇಷ್ಟಾಗಿ ಅದೇ ಒಂದು ತಪ್ಪು ಮಾಡೋ ಸಂಭವನೂ ಇದೆ. ಒಟ್ಟೇನಾಯ್ತು ಈಗ ಯಾವ ಕಾರಣಕ್ಕೂ ಕೂಡ ಇದು ನಿತ್ಯ ತಲೆಯಲ್ಲಿ ಕೂತ್ಬಿಟ್ರೆ ಏನು ಕ್ಲಾರಿಟಿ ಇರುತ್ತೆ ಅಂದರೆ ನೀವು ಯೋಚನೆ ಮಾಡೋಂಗಿಲ್ಲ. ಕ್ರಿಸ್ಟಲ್ ಕ್ಲಿಯರ್. ಆ ಕ್ಲಿಯರ್ ಒಳಗೆ ಪಿಕ್ಚರ್ ಕಾಣಿಸುತ್ತೆ. ಸ್ಕ್ರೀನ್ ಕೊಳಕ್ ಸ್ಕ್ರೀನಲ್ಲಿ ಏನು ಸಿನಿಮಾ ತೋರಿಸ್ಬೇಕು ಅವನೀಗ ಆ ಥರ. ನಚ ಮುಕ್ತ ಅದು ಆ್ಯಕ್ಚುಲಿ ಕಲರ್ ಸ್ಪೆಸಿಫಿಕ್ ನೋಡ್ತಾ ಇದ್ದಾರೆ. ಅದಿರೋದು ವೈಟು. ಸ್ಕ್ರೀನ್ ಯಾವ ಕಲರ್ ಇದೆ? ವೈಟ್ ಕಲರ್. ಕಾಣೋದೆಲ್ಲ ಏನಿಲ್ಲ ಅಲ್ಲಿ ಸ್ಕ್ರೀನ್ ವೈಟ್ ಕ್ಲಿಯರ್ ಇದ್ದಷ್ಟು ಕೂಡ ಇದು ಕ್ಲಿಯರ್ ಚಿತ್ರ ಭಾಳ ಸಾರು. ಮನಸ್ಸದು ವೈಟ್ ಆಗಿರ್ಬೇಕು. ಅದು ಏನರ್ಥ? ಶುದ್ಧವಾಗಿರ್ಬೇಕು, ಯಾವ ಕನ್ಫ್ಯೂಷನ್ ಇರಬಾರ್ದು. ನಚ ಮುಕ್ತತ್ವಾದಿ ಗುಣ ಸಾಮ್ಯಾತ್ ಬ್ರಹ್ಮಾದೀನಾಂ ಭಕ್ತ್ಯಾದಿ ಗುಣ ಸಾಮ್ಯಂ. ಮತ್ತೊಂದು ತೆಗೆದ ಸಾದೃಶ್ಯವಂತ ಸಾದೃಶ್ಯ ಸತ್ವಾತ್ ಸಾಧನಂ ವಿನ ಇವ ಜೀವಸ್ಯ
ತಾದೃಕ್ತ ವ್ಯಕ್ತಿ ಅನಾದಿತಃ ಸಂಸಾರಸ್ಯ ಅನಿವೃತ್ತತ್ವೇನ ಭಾವ. ಈಗ ಸಾದೃಶ್ಯಸ್ಯ ಸತ್ವಾತ್ ನ ಚ ಸಾದೃಶ್ಯಸ್ಯ ಸತ್ವಾತ್ ಸಾಧನಂ ವಿನಯುವ ಜೀವಸ್ಯ ತಾದೃಕ್ತ ವ್ಯಕ್ತಿ. ನೀವೇನು ಹೇಳಿದಿರಿ? ಜೀವತ್ರೈವಿಧ್ಯ ಹೇಳಿಬಿಟ್ಟಿದ್ದೀರಿ. ಯೋಗ್ಯ ಮುಕ್ತರಾಗ್ತಾರೆ, ಅವನ್ನೆಲ್ಲ ತಮ್ಮ ಎಲ್ಲ ಹೇಳಿಬಿಟ್ಟಿದ್ದೀರಿ. ಜೀವನದಲ್ಲಿ ಎಲ್ಲ ಇದ್ದೇ ಇದೆ ಅಂದರೆ ಹೇಳಿಬಿಟ್ಟಿದ್ದೀರಿ ನೀವು. ಮತ್ತು ಸಾಧನೆ ಯಾಕೆ ಮಾಡಬೇಕಾಗಿದ್ರೆ? ಸಾಧನೆ ಯಾಕೆ ಮಾಡಬೇಕು? ಸಾಧನೆ ಮಾಡೋದಿಲ್ಲ ಅಂತ ಕೊಡುತ್ತೆ, ಅದಕ್ಕೆ ಹೇಳ್ತಾರೆ. ಆದರೆ ಆ ಯೋಗ್ಯತಾ ಬೇರೆ, ಸಿದ್ಧಿ ಬೇರೆ. ಮತ್ತು ಅಕ್ಕಿ ಬೇಯುತ್ತೆ ಅಂತಷ್ಟು ಬೆದ್ದಿದೆಯಲ್ಲ, ಏನು ಮಾಡ್ಬೇಕು ಅದಕ್ಕೀಗ? ಬೇಯಿಸೋ ಅದು ಅಕ್ಕಿ ನೀವು ಕಲ್ಲು ಬೇಯಿಸಿದ್ರೆ ಬೇಯೋದಿಲ್ಲ. ಅಕ್ಕಿ ಬೇಯಿಸ್ಲೇಬೇಕು. ಅಕ್ಕಿ ಸ್ಟೈಲ್ ತಿನ್ನಕ್ಕೆ ಬರೋದಿಲ್ಲ. ಯಾವ ಸ್ಟೈಲ್ ತಿನ್ನಕ್ಕೆ ಬರುತ್ತೆ? ಅದೇ ಪಕ್ವ ಆಗಬೇಕು. ಜೀವನದ ಸ್ವರೂಪದಲ್ಲಿ ಏನಿದೆ ಏನಾಗಬೇಕು? ಅದು ಪೂರ್ಣ ವಿಕಾಸ ಹೊಂದಬೇಕು. ಒಂದು ಮಾವಿನ ತಂದ ತಿಂದು ಹಾಕ್ಬಿಟ್ಟ, ಅದನ್ನು ತಂದ ದೊಡ್ಡ ಪೋತೆ ಮಾಡಿಟ್ಟ, ಗೊಟ್ಟ ಇಟ್ಟ, ಬೆಳಿಗ್ಗೆ ಶುರುವಾಯಿತು. 100 ವರ್ಷ 100 ಬರೋದು. ಎಲ್ಲಿಂದ ಬಂತಿದ್ದು? ಈ ಸ್ಟೇಜಲ್ಲಿ ಬಂತು, ಆ ಸ್ಟೇಜಲ್ಲಿ ಬರ್ತಿರಲಿಲ್ಲ. ಮತ್ತೆ ಅದಕ್ಕೆ ಪೂರ್ಣತೆ ಎಂಬತ್ತು. ಪೂರ್ಣತೆ ಅನ್ನೋ ಪದ ಅವರಿಗೆ ಅದೆಲ್ಲ ಇಲ್ಲೇ ಇಲ್ಲ. ಹಾಗೆ ಬ್ರಹ್ಮ ಪೂರ್ಣ ಅಂತ ಹೇಳ್ತೀರಿ. ಮತ್ತು ಸಂಸಾರಕ್ಕೆ ಯಾಕೆ ಬಂದ ಹಾಗಿದ್ರೆ? ಪೂರ್ಣ ಯಾಕೆ ಬಂದ? ಈಗ ಉತ್ತರ ಇಲ್ಲ. ನಾವೇನು ಹೇಳ್ತೀವಿ? ಈಗ ಜೀವ ಇದ್ದಾರೆ, ದೇವರಿಂದ ಭಿನ್ನನಾದವನು, ವಿಕಾಸ ಹೊಂದಬೇಕು, ಹೋಗ್ತಾ ಶಕ್ತಿ ಇಲ್ಲ, ಶಕ್ತಿ ಇರೋನ್ನ ಆಚರಿಸಬೇಕು, ಅವ್ರು ಹೊಂದ್ತಾನೆ. ವೆರಿ ಸಿಂಪಲ್. ಅದು ಒಂದೇ ಹೇಳಿದಾಗ ಈ ಪ್ರಶ್ನೆ ಬರೋದಿಲ್ಲ. ಮತ್ತು ಹ್ಯಾಕೆ ಸಿಕ್ಕಾಕೊಂಡ? ಪರವಾಗಿ ಇರೋ ಜೀವ ಹೇಗೆ ಸಿಕ್ಕಾಕೊಂಡ? ಒಬ್ಬಳೇ ಆತ್ಮ ಅಲ್ಲೇನು? ಈ ಪ್ರಶ್ನೆಗಳು ಹೇಳ್ತಾ ಹೋದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ನಾವು ತಲೆ ಕೆಡಿಸ್ಕೊಂಡ್ಬಿಡ್ಬಾರ್ದು, ಅವ್ರು ಕೆಟ್ಟ ತಲೆ ಕೆಟ್ಟು ನಮ್ಮ ತಲೆ ಕೆಟ್ಟ ಬದೀತೆ ಆಗುತ್ತೆ. ಅವ್ರು ಏನೋ ಪದ ಸೇರಿಸ್ತಾ ಹೋಗ್ತಾರೆ ತಲೆ ಕೆಡಿಸ್ಲಿಕ್ಕೋಸ್ಕರ, ಅದನ್ನೆಲ್ಲ ತೆಗೆದು ಹಾಕ್ತಿರ್ಬೇಕು. ನಚ ಮುಕ್ತತ್ವಾದಿ ಗುಣ ಸಾಧನ. ಅದೆರ್ಫರ್ ಸಾಧನೆ ಬೇಕೇ ಬೇಕು. ಅನಾದಿತಃ ಸಂಸಾರ ಅನಿವೃತ್ತತ್ವೇನ ಭಾವಾತ್. ಹಾಗಿದ್ರೆ ಸಂಸಾರ ಹೋಗ್ತಾನೆ ಇರಲಿಲ್ಲ. ಸಾಧನೆ ಮಾಡದೆ ಹೋದರೆ ಹೋಗಬೇಕು ಅಂದರೆ ಇದೆ ಎಲ್ಲ. ಮತ್ತೆ ಮತ್ತೆ ಓದ್ತಾ ಹೋದ್ರೆ ಕ್ಲಿಯರ್. ಪ್ರತಿಯೊಂದು ನಾ ಅಂತಾನೆ ಶುರುವಾಗೋದು. ಈ ರೀತಿ ಪ್ರಶ್ನೆ ಅಲ್ಲ, ಈ ರೀತಿ ಕೇಳಿದ್ರೆ ಅಲ್ಲ, ಉತ್ತರ ಕೊಡ್ತಾ ಹೋಗೋದು. ನಚ ಮುಕ್ತತ್ವಾದಿ ಗುಣಸಾಮ್ಯಾತ್ ಬ್ರಹ್ಮಾದೀನ ಮುಕ್ತ್ಯಾದಿ ಭಕ್ತ್ಯಾದಿ ಗುಣಸಾಮ್ಯ. ಮತ್ತೆ ಈ ಸ್ಟೇಜ್ ಬಿಟ್ಬಿಡೋಣ, ಹೋಗಲಿ. ಮುಕ್ತರು ಅಂತ ಆದರೂ ಇಲ್ಲ. ಬ್ರಹ್ಮಾದಿ ಏನಿರಬೇಕೀಗ? 2 ಬೇಕು. ದೇವರೊಂದಿಗೆ ಸಾಮ್ಯ ಬೇಕು, ಐಕ್ಯ ಬೇಕು. ಮತ್ತು ಜೀವನ ಪರಸ್ಪರ ಭೇದ ಇರಬಾರ್ದು, ತಾರತಮ್ಯ ಇರಬಾರ್ದು. ಯಾಕೆ ಕೇಳಬಾರ್ದು? ಬರೋದಿಲ್ಲ. ನಚ ಮುಕ್ತತ್ವಾದಿ ಗುಣಸಾಮ್ಯಾತ್ ಬ್ರಹ್ಮಾದೀನ ಮುಕ್ತ್ಯಾದಿ ಭಕ್ತ್ಯಾದಿ ಗುಣಸಾಮ್ಯ. ಮುಕ್ತಿ ಅನ್ನೋದು ಎಲ್ಲರಿಗೂ ಸಿಗುತ್ತೆ ಅಂದಮೇಲೆ ಅವರಲ್ಲಿ ಭಕ್ತಿ ಕೂಡ ಈ ಕಾಮನ್ ಆಗಿರಲಿ ಅಂತ ಕೇಳಿದೆ. ಇಲ್ಲ, ಅದೇನಾಗುತ್ತೆ? ಈಗ ಎಲ್ಲರೂ ಪಾಸ್ ಅಂದು ಮಾತ್ರಕ್ಕೇನೆ ಇನ್ನು ಫಾಲೋ ಮಾಡ್ತೀರಾ ನೀವೀಗ? ಎರಡು ಮಾರ್ಕ್ಸ್ ಸಿಕ್ಕುವಲ್ಲ, ಅಲ್ಲೇ ಇಲ್ಲೇ ಇದೆ. ಮೊದಲೇ ಹೇಳಿದ್ದೇನೆ, ಆ ಬೇಸಿಸ್ ಮೇಲೆ ಇವೆಲ್ಲ ಶುರು ಬಂದಿರೋದು. ಶಾಸ್ತ್ರದ ಬೇಸಿಸ್ ಮೇಲೆ ಎಲ್ಲ ಫ್ರೇಮ್ ಆಗಿರೋದು. ಮತ್ತು ಯಾವುದೇ ಒಂದು ನಿಯಮಗಳನ್ನ ಫಾಲೋ ಮಾಡ್ತೀವಿ, ಅದರ ಬೇರೆ ಶಾಸ್ತ್ರ ನಿಯಮ ಅದು. ಇವ್ರು ಏನು ಮಾಡಿದ್ದಾರೆ? ಲೌಕಿಕ ಪಾತ್ರ ಮಿನಿಮೈಸ್ ಮಾಡ್ಕೊಂಡು ಶಾಸ್ತ್ರನ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಸರಿಯಾಗಿ ಅಪೇರ್ ಮಾಡಿಕೊಂಡ್ರೆ ಫುಲ್ ಕ್ಲಾರಿಟಿ. ನಚ ಮುಕ್ತತ್ವಾದಿ ಗುಣಸಾಮ್ಯಾತ್ ಬ್ರಹ್ಮಾದೀನಾಂ ಭಕ್ತ್ಯಾದಿ ಗುಣಸಾಮ್ಯಂ ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ಏವಂ ಜ್ಞಾನಂ ಭಕ್ತಿ ಬಲಂಚ ವಿಶಿಷ್ಯತೆ. ಮುಕ್ತೌ ಆನಂದಯೇತೆ ಚೇ ಗುಣ ವಿಶಿಷ್ಯಂತೆ ಅತಾಹುರು ಬ್ರಹ್ಮಣೇ ಮುಕ್ತಾಃ ಬಲಿಂ ಚರ್ಹರಂತಿ ಇತ್ಯಾದಿ ವಿಶೇಷ ದೃಷ್ಟೇ. ಹಾಗೆ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಯಥಾ ಯಥಾ, ಇದು ಕೊಟೇಶನ್ ಇದು. ಯಥಾ ಯಥಾ ಅಧಿಕಾರೋ ವಿಶಿಷ್ಯತೆ ಏವಂ ಜ್ಞಾನಂ ಭಕ್ತಿರ್ಬಲಂಚ ವಿಶಿಷ್ಯತೆ. ಇವತ್ತು ಬಸ್ ಇರ್ತಾರೆ, ಸ್ಕೂಟರ್ ಮೇಲೆ ಡ್ರಾಪ್ ಕೊಟ್ಟಕ್ಕೆ ಒಬ್ಬನು ಕುಡಿಸ್ಕೋಬೋದು ಅಷ್ಟೇ, ರೂಲ್ಸ್ ಪ್ರಕಾರ. ಬಾಯಿ ಕಟ್ಬಿಟ್ಟು ಬಿಟ್ಟು ಕುಡಿಸ್ಕೊಂಡ್ರು ಸಾಧ್ಯ. ಆದರೆ ಬಸ್ ಒಬ್ಬನೇ ಡ್ರೈವರ್ ಹೋಗೋದಿಲ್ಲ. ಯಾಕೆ ಬೇಕು? ಅಷ್ಟು ಜನಕ್ಕೆ ಜಾಗ ಇದೆ. ದೇರ್ಫೋರ್ ಬಸ್ಸಿನಲ್ಲಿ ಹೋದ, ಕಾರಲ್ಲಿ ಹೋದ, ಇದರಲ್ಲಿ ಹೋದ. ಬಸ್ ಬಂದಾಗ ಕಾರಲ್ಲಿ ಎಷ್ಟು ಜನ ಬಂದಿರ್ಬೋದು ಅಂತ ನೋಡ್ತಾನೆ. ಆ ರೀತಿಯೇ ವಾಹನ ಸಮ, ವಾಹನ ಎಂಬ ಕಾನ್ಸೆಪ್ಟ್ ಸೇಮ್, ತೆಪ್ಪಿದ್ದು ಗುರಿನೂ ಒಂದೇ. ಆದರೆ ಇದಕ್ಕೆ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ತಾನೊಬ್ಬನೇ ಹೋಗ್ತಾನೆ, ಇನ್ನೊಬ್ಬರು ಕುಡಿಸ್ಕೊಂಡು ತಾನೇ, ಇವನು ಡ್ರೈವರು ತಾನೇ, ಇದು ತಾನೇನೆ. ಆದರೆ ಹಾಗೆಲ್ಲ ಕಾರ್ಗೆ ಟ್ಯಾಕ್ಸಿಗಾದ್ರೆ ಸುಮ್ಮನೆ ಓಡಾಡ್ತಿದ್ರೆ ಗತಿ ಏನಾಗಬೇಕು? ಅವ್ರು ಕುಡಿಸ್ಕೊಂಡ್ರೆ ವರ್ಕೌಟ್ ಆಗೋದು. ದೇರ್ಫೋರ್ ಈ ಸಾಮ್ಯ ಕೆಲಸಕ್ಕೆ ಬರೋದಿಲ್ಲ. ವಾಹನತ್ವ ಅನ್ನೋ ಸಾಮ್ಯದಿಂದಾಗಿ ಎಲ್ಲ ವಾಹನಗಳು ಸಮ ಅಂತ ಹೇಳಕ್ಕೆ ಬರೋ. ವಾಹನತ್ವ ಕಾಮನ್, ಅದು ಒಪ್ತೀವಿ. ಅದು ಎಲ್ಲ ವಾಹನ ಕೆಪಾಸಿಟಿ ಸೇಮ, ಸ್ಪೀಡು ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ದೇರ್ಫೋರ್ ಅಪ್ಲಿಕಬಲ್ ಅಲ್ಲ. ಇದೆಲ್ಲ ತಿಳ್ಕೊಂಡ್ರೆ ಅವ್ರು ಯಾವುದೋ ಕಾರಣ ಹೇಳಿ ಚಪ್ಪಾಡಿಸ್ಕೊಂಡ್ಬಿಡ್ತಾರೆ ಸಭೆಯಲ್ಲಿ. ವ್ಯತ್ಯಾಸನೇನಪ್ಪ? ವಾಹನನೇನಪ್ಪ? ಅವೆಲ್ಲ ಹೊತ್ತಾನೆ, ಚೇತನ ಒಂದೇ ತಾನೆ, ಬ್ರಹ್ಮ ಎಲ್ಲ ಒಂದೇ ತಾನೆ. ಓ ಜ್ವರ ಚಪ್ಪಾಳೆ ಹೋಗ್ಬಿಡ್ತಾನೆ. ಎಷ್ಟು ಅನ್ಯಾಯ! ಬುದ್ಧಿವಂತ ಕೇಳ್ತಾನೆ ಪ್ರಶ್ನೆನ, ಅದು ಬುದ್ಧಿವಂತರಿಗೆ ಹೇಳೋದೇ. ಯಾರು ಅವ್ರು ಕೇಳ, ಎಷ್ಟೋ ಜನ ಇರ್ತಾರೆ, ಆಧಾರ ಕಡೆ ನಿಮಗೆ ಗೊತ್ತಿರಲಿ. ಮೋಸ ಮಾಡೋರು ಕೂಡ ಬಂದವನು ಭಾರಿ ಸಮರ್ಥ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಗೈಡ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಬರಬಾರ್ದು, ಹೋಗ್ಬಿಡಿ ಅಂದ್ಬಿಡ್ತಾರೆ.
ನಿಮ್ಮಲ್ಲಿ ಬರೋದಲ್ಲ. ನೀವು ಹೋಟ್ಲಿಗೆ ಒಬ್ಬ ಆಚಾರ್ಯರು ಬರಬೇಡಿ ಅಂತಾರಲ್ಲ ಹಾಗೆ, ಅವ್ರೇನೋ ಗೊತ್ತಿಲ್ಲ ಬಂದ್ಬಿಟ್ಟು ಮಠ ತಿಳ್ಕೊಂಡು ತಿಳ್ಕೊಂಡು ನೀವು ಬರೋ ಜಾಗ ಅಲ್ಲ ಅಂತಾರಲ್ಲ ಹಾಗೆ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಒಂದು ಎಚ್ಚರಿಕೆ ಇರುತ್ತೆ. ನಾವು ಮೋಸ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಾರ ಆಗ್ಬೇಕು ಹೊರತು ಏನಾಗಬಾರ್ದು, ಗೊತ್ತಿರೋರು ಆಗಬಾರ್ದು. ಅದಕ್ಕೆ ಕೆಲವರು ಕೆಲಸ ಎಲ್ಲ ಕೇಳ್ತಾರೆ, ಅದು ಹೇಳಿ ಎಷ್ಟು ಮೋಸ ಮಾಡ್ಬೋದು ಯೋಚನೆ ಮಾಡಲಿಕ್ಕೆ ಕೇಳ್ತಾರೆ ಕೆಲವರು. ವಿಶಿಷ್ಯತೆ ಅತಃ ದೇರ್ಫೋರ್ ನಾವು ಏನು ಮಾಡಬೇಕೀಗ, ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಒಂದೇ, ಎಕ್ಸಾಮ್ ಹಾಲ್ ಕೂಡ ಒಂದೇ, ಟೆಕ್ಸ್ಟ್ ಎವ್ರಿಥಿಂಗ್ ಸೇಮ್, ರಿಸಲ್ಟ್ ಸೇಮ್ ಇರೋ ಚಾನ್ಸ್ ಇಲ್ಲ. ತುಂಬ ಸೇಮ್ ಬಂದರೆ ಕಾಪಿ ಆ ಸ್ಥಿತಿ ಬಂದುಬಿಡ್ತಾನೆ. ತುಂಬ ಸೇಮ್ ಅಂತ ತಿಳ್ಕೊಂಡು ಯಾರೋ ಕಾಪಿ ಮಾಡಿರ್ಬೇಕಾಗಿದೆ, ಪೇಪರ್ ಚೆಕ್ ಮಾಡಬೇಕಾಗತ್ತೆ. ಬರಬಾರ್ದು, ವೇರಿ ಆಗಲೇಬೇಕು ಅಂತ ಅರ್ಥ. ಇವತ್ತು ದೇಹ ಯಾಕೆ ಬೇರೆ ಆಗಿದೆ ಸಿಂಪಲಾಗಿ ಹೇಳಿ ನೋಡೋಣ ಅಂತ. ಎಲ್ಲರ ದೇಹ ಯಾತಕ್ಕೆ ಬೇರೆ ಆಗಿದೆ ಅಂದರೆ ಸ್ವರೂಪ ಬೇರೆ ಇರೋದಕ್ಕೆ. ಅಕಸ್ಮಾತ್ ಸ್ವರೂಪ ಒಂದೇ ಆಗಿದ್ದು ರಾಮಕೃಷ್ಣ ರೂಪಗಳು ಏನು ಚೇಂಜೇ ಇಲ್ಲ, ಯಾಕೆಂದ್ರೆ ಸ್ವರೂಪ ಒಂದೇ ಆದ್ದರಿಂದ. ಅರ್ಥ ಆಯ್ತಾ? ಈಗ ಎಲ್ಲರೂ ಒಂದೇ ಆಗಿದ್ದರೆ ಎಲ್ಲರಿಗೂ ಒಂದೇ ರೀತಿ ಇರಬೇಕಾಗಿತ್ತು. ಹೈಟು, ವೆಯ್ಟು, ಕಲರು ಪ್ರತಿಯೊಂದು ಒಂದೇ ಇರಬೇಕಾಗಿತ್ತು. ಯಾಕೆ ಸ್ವರೂಪದಲ್ಲೇ ಇಲ್ಲ. ಈಗ ಟೈಲರ್ ಯಾಕೆ ಬೇಕಾಯ್ತು ನಮಗೀಗ? ಬಟ್ಟೆ ಇದ್ರೆ ಸಾಕಲ್ಲ, ಟೈಲರ್ ಯಾಕೆ ಬೇಕು ಅಂದರೆ ವ್ಯಕ್ತಿಗಳು ಒಂದೇ ರೀತಿ ಇಲ್ಲ. ಅದಕ್ಕೆಲ್ಲ ಹಿಂದೆ ಈಗ ಕೊಡ್ತಾರಿಲ್ಲ ಗೊತ್ತಿಲ್ಲ. ಹಿಂದೆಲ್ಲಿ ಏನು ಮಾಡ್ತಿದ್ರು, ಒಂದು ಟ್ರೈಲ್ ಅಂತ ಕೊಡ್ತಿದ್ರು. ಫಸ್ಟ್ ಟ್ರೈಲ್ ದಿಸ್ ಹೋಗ್ಬೇಕಲ್ಲಿ ಒಂದ್ಸರಿ ದಪ್ಪ ಮಾಡಿಬಿಟ್ಟು ಆಮೇಲೆ ಫೈನಲ್ ಮಾಡ್ತಿದ್ದ. ಈಗೇನು ಮಾಡ್ತಾರೋ ಗೊತ್ತಿಲ್ಲ. ಇದು ಆ ರೀತಿ ಆ ದಿವ್ಸ ಹೋಗ್ಬೇಕು ನಾವು. ಅದನ್ನು ಅರ್ಜೆಂಟ್ ಬೇಕು ಅಂದರೆ ಏನೋ ವ್ಯವಸ್ಥೆಗಳು ಈಗ ಅದೇ. ಸೊ ಟೈಲರ್ ಯಾಕೆ ದೇಹ ಬೇರೆ ಆಗಿದೆ, ಟೈಲರ್ ಬೇಕು. ದೇಹ ಬೇರೆ ಆಗಿದ್ದೆ, ಸ್ವರೂಪ ಬೇರೆ ಆಗಿದೆ. ಎಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಎವ್ರಿಥಿಂಗ್ ನಮ್ಮ ನಿತ್ಯದಲ್ಲಿ ಸಿಗತ್ತೆ. ಅಂತೋ ಹಿ ಭಾರತೆ, ನಮ್ಮ ದೃಷ್ಟಾಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಬ್ರಹ್ಮಾದಿಗಳ ದೃಷ್ಟಾಂತವನ್ನು ಕೊಡ್ತಾರೆ. ಮುಕ್ತೋ ಆನಂದ ಏತೇ ಚ ಗುಣಾ ವಿಶಿಷ್ಯಂತೆ. ಎಲ್ಲರೂ ಮಿನಿಸ್ಟ್ರೇ, ಚೀಫ್ ಮಿನಿಸ್ಟರ್ ಅಂತ ಯಾಕೆ ಕರಿಬಾರ್ದು? ಎಲ್ಲರನ್ನ ಹಾಕಿದ್ರೆ ಎಲ್ಲರೂ ಮಿನಿಸ್ಟ್ರತ್ವ ಸಾಮ್ಯ ಇದೆ ಇಲ್ವೋ? ಎಲ್ಲರೂ ಚೀಫ್ ಮಿನಿಸ್ಟರ್ ಯಾಕೆ ಕರಿಬಾರ್ದು? ಸಾಧ್ಯ ಇಲ್ಲ. ಚೀಫ್ ಒಬ್ಬನೇ ಆಗ್ಲಿಕ್ಕೆ ಸಾಧ್ಯತೆ. ಅತಃ ಆಹುರು ಬ್ರಹ್ಮಣೇ ಮುಕ್ತಾ ಬಲಿಂಹರಂತಿ ಇತ್ಯಾದಿ ವಿಶೇಷ ದೃಷ್ಟೇ. ಮುಕ್ತರಾದ ಮೇಲೂ ಕೂಡ ಬ್ರಹ್ಮದೇವರಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಅಲ್ಲೂ ಕೂಡ ಸೀನಿಯರೇ ಅವರು. ಒಬ್ಬ ಕ್ಲರ್ಕ್ ರಿಟೈರ್ ಆಗ್ತಾನೆ, ಆಫೀಸರ್ ರಿಟೈರ್ ಆಗ್ತಾರೆ, ಇಬ್ಬರು ಒಂದೇ ಆಗಿಬಿಡ್ತಾರಾ? ಪೆನ್ಷನ್ ಎಲ್ಲ ವೇರಿ ಆಗ್ತಾ ಹೋಗೋದು, ಪೆನ್ಷನ್ನಿಂದ ಹಿಡಿದು. ಈ ಕಂಡ್ರು ಸಾರಥರೇ ಮಾತಾಡಿಸ್ತಾರೆ, ಏನಯ್ಯ ಅಂತ ಮಾತಾಡ್ಸಲ್ಲ. ಯಾಕೆ? ಆ ಗೌರವ ಇದ್ದೇ, ಆ ಎತ್ತರ ಇದ್ದೇ ಇದೆ. ಈ ಕೆಲಸದಲ್ಲಿ ಇಲ್ಲದೆ ಇರಬಹುದು. ಅದು ಯೋಗಿ ಯಾವುದೋ ಒಂದು ಕಮಿಟಿ ಮಾಡಿದ್ರು, ಕಮಿಷನ್ನು ಚೇರ್ಮನ್ ಆದ, ಇವನು ಚೇರ್ಮನ್ ಮಾಡ್ತಾರಾ? ಅಟೆಂಡರ್ನ ಮಾಡೋದು ಸಾಧ್ಯ? ನಾನು ಅವನು ರಿಟೈರ್ಡು, ನಾನು ರಿಟೈರ್ಡು, ಯಾಕೆ ಮಾಡಬಾರ್ದು ಅಂದರೆ ರಿಟೈರ್ಡ್ ಜಡ್ಜಸ್ ಸಾಮಾನ್ಯ ಕಮಿಷನ್ ಇದು ಮಾಡ್ತಾರೆ, ಚೇರ್ಮನ್ ಮಾಡ್ತಾರೆ ಪದ್ಧತಿ. ರಿಟೈರ್ಡ್ ಜಡ್ಜ್ಗೆಲ್ಲ ಎಲ್ಲರಿಗೂ ಕೊಡ್ತಾರೆ ಸಿಗ್ತದೆ? ಸಿಗೋದಿಲ್ಲ. ಅದನ್ನು ನೋಡಿರ್ತಾರೆ ಮಾರ್ಕ್ಸ್, ಅದರಲ್ಲೂ ಇದು ಬಂದಿರುತ್ತೆ, ಪಾಯಿಂಟ್ಸ್ ಇರುತ್ತೆ ಅವ್ರಿಗೆ. ಪ್ರತಿಯೊಬ್ಬರಿಗೆ ಪ್ರಮೋಷನ್ ಕೊಡೋ ಪಾಯಿಂಟ್ಸ್ ಕೌಂಟ್ ಮಾಡ್ತಾರೆ. ಆ ಜಡ್ಜ್ಮೆಂಟನ್ನು ಕೊಟ್ಟ ಮುಂದೆ ಅಪೀಲ್ ಹೋದ, ಅಲ್ಲಿ ಹೋಯ್ತು, ಮೈನಸ್ ಪಾಯಿಂಟ್ ಬಂತು ಇವನಿಗೆ. ಈಗ ಗೊತ್ತಾಯ್ತಾ? ಅಲ್ಲಿ ಅಪೀಲ್ಡ್ ಆಯ್ತು, ಒಂದು ಪಾಯಿಂಟ್ ಏರ್ತೀವಿ, ಕರೆಕ್ಟ್ ಕೊಟ್ಟಿದ್ದಾನೆ ಅಂತೇಳಿ. ಅರ್ಥ ಆಯ್ತಾ? ಈಗ ಅಲ್ಲಿ ಹೋದ್ರೆ ಎಲ್ಲರಿಗೂ ಪ್ರಮೋಷನ್ ಹ್ಯಾಕೆ ಕೊಡೋಕ್ಕಾಗತ್ತೆ? ಇರೋ ವೇಕೆನ್ಸಿ ತಕ್ಕಂತೆ ತೆಗಿಬೇಕಲ್ಲ, ಆ ರೀತಿ ಮಾಡ್ತಾರೆ. ನಚ ಮುಕ್ತತ್ವಾದಿ ಗುಣ ಸಾಮ್ಯಾತ್ ಮುಗಿತದ. ದೇರ್ಫೋರ್ ಏನು ಮಾಡಬೇಕು ಅಂತ ಅವನು ಹೋಯ್ದಪ್ಪ ಒಪ್ಕೊಂಡ್ಬಿಟ್ಟು ಅಂತ ತಿಳ್ಕೋಣ. ಏನು ಮಾಡ್ತಿದ್ದ ಗೊತ್ತ, ಅವನು ಈಗ ಬುಜ್ಬೇಕು, ಕೈ ಹಾಕ್ಬಿಡ್ತಾನೆ. ಯಾಕಂದ್ರೆ ಅವ್ನು ಈಗೊಂಡು ಅಂತ ಹೇಳ್ಬಿಟ್ಟು ಅಲ್ಲ ಅಂತ ಹುಷಾರಾಗಿರ್ತೀವಿ, ಇಲ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಅಂದರೆ ಸಾಧನೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡೋದು. ನಾವು ಎಲ್ಲಿ ಉತ್ತರ ಕೊಡೋದಾಗ ನಿರ್ವಾಹ ಬರಲೇಬೇಕಾಗತ್ತೋ. ಉತ್ತರ ಆಗದೆ ಹೋದಾಗ ಅವ್ನು ಗೆದ್ದು ಬಿಡ್ತಾನೆ. ದೇರ್ಫೋರ್ ನಾವು ಸಂಧಾನ ಮಾಡೋದಿಲ್ಲ. ಯಾಕೆ? ಎಲ್ಲರಿಗೂ ಒಂದೇ ಸಿಗೋದ್ರಿಂದ ನೀವು ಮಾಡಿ ನನಗೆ ಬರುತ್ತಾ ಇಲ್ವೋ? ಈಗ ಟಿಕೆಟ್ 100 ಜನ ಒಬ್ಬರು ಟಿಕೆಟ್ ತೊಗೊಂಡ್ರೆ ಸಾಕೋ ಇಲ್ವೋ? ಈ ಎಕ್ಸಾಂಪಲ್ ಕೊಡ್ತಾನೆ. ಅದು ಊಟ ಮಾಡ್ತೀಯ, ಆ ಎಕ್ಸಾಂಪಲ್ ಹೋಯ್ತು. ಈಗ 100 ಜನ ಒಬ್ಬನೇ ಮಾಡಿಬಿಡ್ತೀವಿ. ಅದನ್ನು ಇಲ್ಲಿ ಬರೋದು ಇದೆ, ಬರದೇ ಇರೋದು ಇದೆ. ಯಾವುದು ಬರುತ್ತೆ, ಯಾವುದು ಬರೋದಿಲ್ಲ ಅಂತ ಹುಡುಕ್ಲಿಕ್ಕೆ ಏನು ಬೇಕು? ತಿಳುವಳಿಕೆ ಬೇಕು. ಅದಕ್ಕೆ ವಿವೇಕ ಅಂತ ಕರೀತಾರೆ. ಇವತ್ತು ನೀರು ಇದೆ, ಒಳ್ಳೆ ನೀರು, ಕೆಟ್ಟ ನೀರು. ಮಕ್ಕಳಿಗೆ ಏನಿದು ಪಟ ಹೊಡಿತಾರೆ, ಬಾಯಿ ಇಟ್ಕೊತಾರೆ. ಸ್ವಲ್ಪ ದೊಡ್ಡವನು ಏನು ಮಾಡ್ತಾನಾಗ, ಓ ಇದು ಕೆಟ್ಟದ್ದು, ಒಳ್ಳೆಯದು, ಕುಡಿಯೋ ನೀರು ಬೇರೆ, ಸ್ನಾನದ ನೀರು ಬೇರೆ. ಗೊತ್ತಾಯ್ತಾ? ಅನೇಕ ವ್ಯತ್ಯಾಸಗಳಿದೆ. ಕೆಲಸಕ್ಕೆ ಯಾವುದೋ ಹಾಕಿದ್ದಾರೆ, ಯಾವುದೋ ನೀರನ್ನು ಟೆಸ್ಟ್ ಮಾಡಿದ್ರೆ ಕುಡಿಯೋ ನೀರನ್ನು ಇದು ಟಾಯ್ಲೆಟ್ಗೆ ಉಪಯೋಗಿಸಿಲ್ಲ ಅಂತ ಹಾಕಿದ್ದಾರೆ. ಕುಡಿಯೋಕ್ಕಲ್ಲ, ಟಾಯ್ಲೆಟ್ಗೆ ಉಪಯೋಗಿಸ್ಬೇಡಿ ಅಂತೇಳಿ. ಈಗ ಇನ್ಫೆಕ್ಷನ್ ಅಲ್ಲೂ ಆಗ್ಬೋದು. ಅರ್ಥ ಆಯ್ತಾ? ಈಗ ಅದು ಕೇಳಿ ಎಷ್ಟು ಗಾಬರಿ ಆಗ್ಬೋದು. ಅವ್ರು ಕೇಳಿ ಆ್ಯಕ್ಚುಲಿ ಪೇಪರಲ್ಲಿ ಬಂದಿದೆ, ಕೆಲವು ನೀರು ಕುಡಿಯೋಕ್ಕೆ ಅಂತ ಏನು ಕೊಡ್ತಾರಲ್ಲ, ಅವು ಟಾಯ್ಲೆಟ್ಗೂ ಅಯೋಗ್ಯವಾದ ನೀರು, ಅವು ಅಷ್ಟು ಹೋಪ್ಲೆಸ್ ಇರುತ್ತೆ ಅಂತ ಹೇಳ್ತಾರೆ. ಈ ಸೈನ್ಸ್ನಿಂದ ಅಡ್ವಾಂಟೇಜ್ ಅಂದರೆ ಎಲ್ಲ ಪರೀಕ್ಷೆ ಮಾಡೋಕ್ಕೆ ಸೈನ್ಸ್ ಉಪಯೋಗ ಆಯಿತು. ಇಲ್ಲ ಸೈನ್ಸ್ ಯಾಕೆ ಎಲ್ಲ ಇದಾದರೆ ಸೈನ್ಸೇ ಬೇಕಿಲ್ಲ, ಅವನು ಮಾಡಿದ್ದೇ ಸೈನ್ಸ್ ಅಷ್ಟೆ. ಆತ ಆಹುರು ಬ್ರಹ್ಮಣಿ. ಅಲ್ಲಿಗೆ ನೆಕ್ಸ್ಟ್ ಇದನ್ನು ನಾಳೆ ಎರಡೆರಡು ಆದ್ದರಿಂದ ಬೇಗಬೇಕಾಗತ್ತೆ. ನಚ ಸಂಹಾರ ಕರ್ತು ಅಸಂಹಾರಾದ ಅನ್ಯ ನೆಲೆಯಿತು ಅಲ್ವಲ್ಲ.
ಅನ್ಯರಕ್ಷಾಯ ಅಯೋಗ ಸಸೃಜತಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಸೃಷ್ಟಿನೂ ಅವನೇ ಮಾಡ್ತಾನೆ, ಸ್ಥಿತಿನೂ ಅವನೇ ಮಾಡ್ತಾನೆ, ಲಯನ ಮಾಡ್ತಾನೆ ಎಂಬುದು ಸರಿ ಹೋಗೋದಿಲ್ಲ. ಯಾಕೆಂದರೆ ನೋಡೋದಕ್ಕೆ ಇಟ್ಸ್ ಆಕ್ವರ್ಡ್ ಇದೆ. ತಂದೆ ಮಗನನ್ನು ಕೊಲೆ ಪೇಪರಲ್ಲಿ ಅದು ಬರುತ್ತೆ ಈಗ, ತಂದೆ ಮಗ ತಂದೆ ಎಲ್ಲ ಬಂದಿದೆ ಈಗ. ಜನರಲಿ ಏನು ಮಾಡೋದಿಲ್ಲ, ಒಂದು ಮನುಷ್ಯನ ಕಾನ್ಸೆಪ್ಟ್ ಏನು ಗೊತ್ತಾ, ತಮ್ಮ ಕಾಂಪೌಂಡಲ್ಲಿ ಬೆಳೆದು ಬಿಟ್ಟಿದೆ, ಏನೋ ಒಂದು ಬದನೆಕಾಯಿ ಗಿಡ ಬೆಳೆದಿದೆ, ಇವನಿಗೆ ಕಿತ್ತೊಂಬರ್ಸ್ ಬರಲ್ಲ, ಯಾಕೆ ನಮ್ಮಲ್ಲಿ ಬೆಳೆದೇ ಇರಲಿಲ್ಲ. ಅದಕ್ಕೊಂದು ವಿಷವೃಕ್ಷೋಪ್ಯ ಸಂವರ್ಧ್ಯ ಸ್ವಯಂ ಚೇತ್ತು ಅಸಾಂಪ್ರತಂ ಒಂದು ಮಾತಿದೆ. ವಿಷವೃಕ್ಷವಾಗಿದ್ದರೂ ಕೂಡ ತಾನು ಬೆಳೆಸಿದ ಮೇಲೆ ಅದನ್ನು ನಾಶ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಆತ ಅಭಿಮಾನ ಕ್ರಿಯೇಟ್ ಆಗಿರ್ತದೆ. ಅದು ಸೃಷ್ಟಿ ಮಾಡೋನೇ ಬೇರೆ, ಸಂಹಾರ ಮಾಡೋನೇ ಬೇರೆ, ಕರೆಕ್ಟಾಗಿದೆ. ಹಾಗಿದ್ದರೆ ನೀವು ಅಪಾಯಿಂಟ್ ಮಾಡೋನೇ ಬೇರೆ, ಡಿಸ್ಟ್ರಿಕ್ಟ್ ಬೇರೆ ಆಗ್ತಾರಾ? ಇಬ್ಬರು ಒಂದೇ ಆಗಿರ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಬಂದುಬಿಡು. ಈ ನ್ಯಾಯ ಹೊರಡಾಗಲೇ ಇಲ್ಲ, ಇಲ್ಲಿ ವರ್ಕ್ ಆಗಿದೆ, ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ ಈಗ? ಈ ದೃಷ್ಟಿಯಲ್ಲಿ ಆ ರೀತಿ ಪ್ರಶ್ನೆ ಕೇಳಬೇಡ. ನಮಗೆಲ್ಲ ಯಾಕೆ ಹೇಳಿಲ್ಲ ಅಂದರೆ ಅಭಿಮಾನ ಬರೋರು ನಾವು, ದೇವ್ರು ಏನಲ್ಲ. ಅದಕ್ಕೆ ಕೊನೆಗೆ ಯಾವುದವರು ಹೊಡೆದಾಡಿ ಮಾಡ್ತಾರಲ್ಲ, ಕೃಷ್ಣ ತಾನೇ ಕೊಲ್ತಾನೆ, ತನ್ನ ಮಕ್ಕಳನ್ನು ತಾನೇ ಕೊಲ್ತಾನೆ, ತೋರಿಸ್ತಾನೆ, ಸೃಷ್ಟಿಕರ್ತನ ಲೇಖಕ ತೋರಿಸ್ತಾನೆ. ಅದಕ್ಕೆ ಸದೃಷ್ಟಾಂತೋ ಹಿ ಭಾರತ್, ದೃಷ್ಟಾಂತ ಇದೆ. ಈಗ ದೇವರು ಯಾವ ಯೋಚನೆಯೂ ಇಲ್ಲ, ನಮಗೆ ಮಾಡೋಕ್ಕೆ ಬರೋದಿಲ್ಲ. ಭಾರಿ ಅಭಿಮಾನ ಶುರುವಾಗ್ಬಿಡೋದು. ನಚ ಸಂಹಾರ ಕರ್ತೃ ಸಂಹಾರಾದ ಅನ್ಯರಕ್ಷಾಯ ಅಯೋಗ. ದೇರ್ ಫಾರ್ ಇನ್ನು ರಕ್ಷಣೆ, ಸಂಹಾರ ಮಾಡೋನಿಗೆ ರಕ್ಷಣೆ ಮಾಡೋಕ್ಕೆ ಬರೋದಿಲ್ಲ, ರಕ್ಷಣೆ ಮಾಡೋನಿಗೆ ಸಂಹಾರ ಮಾಡೋಕ್ಕೆ ಬರೋದಿಲ್ಲ. ಅದೇ ರೀತಿ ಸ್ಥಿತಿ ಮಾಡೋನಿಗೆ ಎರಡೂ ಬರೋದಿಲ್ಲ ಅಂತ ಯಾಕೆ ಹೇಳಬಾರ್ದು, ಮಾಡೋಕ್ಕೆ ಬರೋದಿಲ್ಲ. ಅವರಲ್ಲಿ ಲಿಮಿಟೆಡ್ ಆದಾಗ ಹೇಳಬೇಕು. ಅನ್ಲಿಮಿಟೆಡ್ ಆದಾಗ ಏನಿಲ್ಲ, ಎಲ್ಲ ಮಾಡ್ತಾರೆ. ಪ್ರಯೋಗ ಸಸೃಜತಿ ಸಪಾಲಯತಿ ಸ ವಿನಾಶಯತಿ, ಉತ್ತರ ಕೊಟ್ಬಿಟ್ಟಿದ್ದಾರೆ. ಸಹ ಸೃಜತಿ, ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಲಯ ಮಾಡ್ತಾನೆ, ಅವನೇ ರಕ್ಷಣೆನೂ ಮಾಡ್ತಾನೆ. ದೇವರು ವೈಭವ ಇದು. ಅರ್ಥ ಆಯ್ತಾ? ಇಲ್ಲಿ ಸ್ವಲ್ಪ ನೋಡ್ಬೇಕಾದಲ್ಲ, ಅದರಿಂದ ಆದಷ್ಟು ಅರ್ಥ ಚೆನ್ನಾಗಿ ಅರ್ಥ ಆಗತ್ತ. ಏನು ಮಾಡ್ತಾನೆ ಪರಮಾತ್ಮ? ವಿಧಾಯ ಆದಾಯ ಭುಂಜತೆ, ಚೇತನವನ್ನ ವಿಧಾಯ ಆದಾಯ ಭುಂಜ. ಸುಮ್ಮನೆ ಹೋಗ್ತಾನೆ ಮಾಡ್ತಾನೆ. ಇಷ್ಟು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಹೋದರೆ ಪ್ರಶ್ನೆ ಉಳ್ಕೊಂಡ್ಬಿಡ್ತೀಗ. ಸೃಷ್ಟಿ ಮಾಡಿದ್ರೆ ಹೇಗೆ ರಕ್ಷಣೆ ಮಾಡ್ತಾನೆ? ಸಾಧ್ಯ ಇಲ್ಲ. ಹೇಗೆ ಕೊಲ್ತಾನೆ? ಇದು ಓದಿದಾಗ ತಕ್ಷಣ ಓ ಸರಿ, ಈಗ ಹೇಳಿದ ಒಬ್ಬನೇ ಮಾಡ್ತಾನೆ ಅಂತ ಗ್ರೇಟ್ ಅಂತ ಏನೋ ಉತ್ತರ ಕೊಡಬೇಕಾಗ. ಅದಕ್ಕೆ ಹರಿ ಸರ್ವೋತ್ತಮ. ಹರಿ ಯಾತಕ್ಕೆ ಸರ್ವೋತ್ತಮ ಅಂತ ಕೇಳಿದರೆ ಅಟ್ಯಾಚ್ಮೆಂಟ್ ಎಲ್ಲ ಕೆಲಸನೂ ಮಾಡ್ತಾರೆ. ಆದ್ದರಿಂದ ಏನಿಲ್ಲ ಪರಮಾತ್ಮನಿಗೆ ದೋಷದ ಪ್ರಶ್ನೆನೇ ಬರೋದಿಲ್ಲ. ಆಗ ಉತ್ತರ ಆಯಿತು. ಸುಮ್ಮನೆ ಓದ್ಕೊಳ್ತಾ ಹೋದ್ರಲ್ಲ, ಸಾಧ್ಯನೇ ಇಲ್ಲ. ಒಪ್ತಾನೆ, ಬಟ್ ಒಬ್ಬನೇ ಮಾಡ್ತಾನೆ ಅಂತ ಹೇಳಬೇಡಿ. ಪೂರ್ವಪಕ್ಷ ಅನೇಕ ವೆರೈಟಿ ಒಬ್ಬೊಂದು ಪ್ರಶ್ನೆ ಆಗೋತ್ತಾ. ಈಗ ಬ್ರಹ್ಮಸೂತ್ರ ಹೀಗೆ ಓದಬೇಕು, ಒಬ್ಬನೇ ಕೂತಿದ್ದಾನೆ, ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಉತ್ತರ ಕೊಡ್ತಾ ಹೋಗ್ತಾರೆ. ಅದು ಒಂದು ರೀತಿ. ಅದು ಇನ್ನು 1000 ಜನ ಕೂತಿದ್ದಾರೆ, ಒಬ್ಬರೇ ಇವನಿಗೆ ನಾನು ಒಪ್ಪದಿಲ್ಲ ಅಂತ ಅವ್ರು ಶುರು ಮಾಡಿದ. ಆ ರೀತಿಯೂ ಓದಬೇಕೀಗ. ಗೊತ್ತಾಯ್ತಾ? ಬ್ರಹ್ಮಸೂತ್ರ ಓದಾಗ 2 ರೀತಿಯಲ್ಲಿ. ಯಾವುದೇ ಪೂರ್ವಪಕ್ಷಕ್ಕೆ ಅದಕ್ಕೆ ಟೀಕರ್ ವಿಕಲ್ಪ ಮಾಡ್ಕೋತಾರೆ. ಈಗ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಇರಬೇಕಾಗಿಲ್ಲ. ಒಬ್ಬನೇ ಈ ರೀತಿ ಕೇಳ್ಬೋದಾದ ಚಾನ್ಸು ಇದೆ, ಅಥವಾ 3 ಜನ ಸೇರ್ಕೊಂಡು ಒಂದೊಂದು ಪ್ರಶ್ನೆ ಕೇಳೋ ಚಾನ್ಸು ಇದೆ. ಅದು ಎಲ್ಲರಿಗೂ ಉತ್ತರ ಕೊಟ್ಟಾಗ ಏನಾಯ್ತಾಗ ಕ್ಲಾರಿಟಿ ಫಸ್ಟ್ ಕ್ಲಾಸ ಬರೋದು. ದೇರ್ ಫೋರ್ ಈ ಸ್ಟೇಜಲ್ಲಿ ಆ ಪ್ರಶ್ನೆ ಕೇಳಿದ ಹೇಗೆ ಯಾಕಾಗಬಾರ್ದು? ಒಪ್ಕೊಂಡವನೊಬ್ರು ಇದ್ದಾನೆ, ಅವನು ಖುಷಿಯಾಗದೆ ಕನ್ವರ್ಟ್ ಆಗಿಬಿಟ್ಟು ಇವನು ಆಗ್ತಾ ಇಲ್ಲ, ಬೇರೆ ಆದರೆ ಅನುಕೂಲ ಇರ್ತದೆ. ಆದ್ದರಿಂದ ಒಬ್ಬನೇ ಮಾಡ್ತಾನೆ ಅಂತ ಹೇಳಬೇಡಿ. ಒಪ್ಕೊಂಡ್ಬೇಕಪ್ಪ ಅಂತ 3 ಜನ ಆಯ್ತೋ ಇಲ್ಲೋ, 3 ಜನಕ್ಕೆ ಹಾಗಿದ್ದರೆ 3 ಜನ ಈಕ್ವಲ್ ಪವರ್ ಇದೆ, ಸರ್ವೋತ್ತಮ ಹೇಳಿಬಿಡಿ. ಹಾಗಿದ್ರೆ ನೀವೀಗ 3 ಜನ ಸಮ ಅಂಥೇಳಿ ಅಥವಾ ಐಕ್ಯ ಅಂಥೇಳಿ ಶುರು ಮಾಡ್ತಾ. ನಾವು ಎಲ್ಲಿ ತೆಗೆದು ಹಾಕಿದ್ದೇವೆ? ನಾವೀಗ ಒಬ್ಬನೇ ಮಾಡ್ತಾನೆ ಅಂತ ಹೇಳಿ ಪ್ರಶ್ನೆ ಬರಲೇ ಇಲ್ಲ, ಉಳಿದವರಿಗೆ ಶಕ್ತಿನೇ ಇಲ್ಲ ಮಾಡೋದಕ್ಕೆ ಅಂತ ಮುಗಿತಾರೆ. ಇವನ್ನೆಲ್ಲ ಪಾಠ ಪ್ರವಚನ ನಮ್ಮ ಪ್ರಶ್ನೆ ಮಾಡ್ಕೋಬೇಕು, ನಮ್ಮ ಉತ್ತರ ಮಾಡ್ಕೋಬೇಕು. ಯಾರೋ ಕೇಳಿದ್ರು ಯಾರಿಗೋ ಉತ್ತರ ಕೊಟ್ಟರೆ ಅಂದರೆ ಉಪಯೋಗ ಇಲ್ಲ. ನಮ್ಮದೇ ಪ್ರಶ್ನೆ ನಮಗೆ ಉತ್ತರ. ಆಗ ಮನಸ್ಸು ಏನಾಗ್ತಾ ಹೋಗುತ್ತೋ ಅದು. ಒಂದು ರೂಮಲ್ಲಿ ನೀವು ಇದನ್ನು ಕಟ್ಟಿ ವಾಲ್ ಕಟ್ಟಿ ಇನ್ನೊಂದು ರೂಮ್ ಸಿಮೆಂಟ್ ಮಾಡಿದರೆ ಹೇಗಿರ್ತದೆ? ಎಲ್ಲಿ ಮಾಡ್ಬೇಕಾದ್ರೆ ಅದಕ್ಕೆ ಮಾಡಬೇಕು. ಕಟ್ಟೋ ಗೋಡೆ ಪೇಂಟ್ ಹೊಡಿಬೇಕು ಹೊರತು ಇನ್ನೊಬ್ಬರು ಪೇಂಟ್ ಹೊಡಿಯೋಕ್ಕಾಗೋದಿಲ್ಲ.